ಎಲ್ಲ ಗಣ್ಯರು ಕೂಡ ಕೋರ್ಕೊಳ್ತಾರೆ. ಜಿಲ್ಲೆಗಳನ್ನು ನಾವು ಸೇರಿಸಿಕೊಂಡು ನಾವು ಕಳೆದ 15 ದಿವಸಗಳಿಂದ ನಮ್ಮ ಮನವಿಗೆ ಹೋಗ್ಬಿಟ್ಟು ಹಲವಾರು ಜನ ಇಲ್ಲಿ ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆ ಯಾವ ಕಾರಣಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ಎನ್ನುವಂಥ ನಮ್ಮ ಗುರಿ ಇವತ್ತು 110 ವರ್ಷಗಳನ್ನು ಪೂರೈಸ್ತಾ ಇರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರ್ವಭೌಮತ್ವವನ್ನು ಕನ್ನಡ ಸಾಹಿತ್ಯ ಅದರಲ್ಲಿ ಆಡಿಟರ್ ಲೆಕ್ಕ ಪರಿಶೋಧಕರು ಆಕ್ಷೇಪಗಳನ್ನು ಏನು ವ್ಯಕ್ತಪಡಿಸಿದ್ದಾರೆ, ಪ್ರತಿ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ಷೇಪಗಳನ್ನು ಕೂಡ ನಾವು ಯಥಾವತ್ತಾಗಿ ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ, ಕಲಿಸ್ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ 22 ಲಕ್ಷ ರೂಪಾಯಿಗಳನ್ನು ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ತೆಗೆದುಕೊಳ್ತಾ ಇದ್ದಾನೆ. ಸಂಭಾವನೆಯ ಮೂಲಕ, ಪ್ರವಾಸದ ಮೂಲಕ, ಪ್ರವಾಸ ಪತ್ರಿಕೆಯ ಮೂಲಕ, ದಿನಪತ್ರಿಕೆಯ ಮೂಲಕ, ಪೇಪರ್ಗಳನ್ನು ಮನೆಯಲ್ಲಿ ಹಾಕ್ಸ್ಕೊಳ್ಳೋದ್ರ ಮೂಲಕ, ಮತ್ತೆ ಮನೆಯಲ್ಲಿ ಒಬ್ಬ ಡ್ರೈವರ್ನ ಇಟ್ಕೊಳ್ಳೋದ್ರ ಮೂಲಕ, ಒಬ್ಬ ಪರ್ಸನಲ್ ಸೆಕ್ರೆಟರಿಯನ್ನು, ಪ್ರೈವೇಟ್ ಸೆಕ್ರೆಟರಿಯನ್ನು ಇಟ್ಕೊಳ್ಳೋದ್ರ ಮೂಲಕ, ಮನೆಯಲ್ಲಿ ಒಬ್ಬ ಅಟೆಂಡರ್ನ ಇಟ್ಕೊಳ್ಳೋದ್ರ ಮೂಲಕ ಇಡೀ ಸಾಹಿತ್ಯ ಪರಿಷತ್ತಿನ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡ್ತಾ ಇರ್ತಕ್ಕಂಥ ಮಹೇಶ್ ಜೋಶಿಯವರ ಈ ನಿರ್ಧಾರ ಇದೆಯಲ್ಲ, ಇದು ಪ್ರಜಾಸತ್ತಾತ್ಮಕವಾದಂಥ ನಿರ್ಧಾರ ಅಲ್ಲ. ಅದರಿಂದ ಒಂದೊಂದು ಪೈಸೆಯನ್ನು ಕೂಡ ಸಂಗ್ರಹಿಸಿ ಸಾಹಿತ್ಯ ಪರಿಷತ್ತನ್ನು ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಅಧ್ಯಕ್ಷರುಗಳ ಅವಧಿಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ. ಅವರು ತಲೆಯ ಮೇಲೆ ಪುಸ್ತಕಗಳನ್ನು ಹೊತ್ತು ಮನೆಗೆ ಮಾರಾಟ ಮಾಡಿ ಹಣವನ್ನು ಸಂಗ್ರಹಿಸಿದ್ದಾರೆ. ಪ್ರತಿಯೊಬ್ಬರ ಬಳಿಗೆ ಹೋಗಿ 5 ರೂಪಾಯಿ 10 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಅವರ ಕಾಲದಲ್ಲಿ ನಡೆದಂಥ ಸಮ್ಮೇಳನಗಳು ಎಷ್ಟು ಮೌಲ್ಯಯುತವಾಗಿದ್ದು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರವನ್ನು ಪೂರ್ಣ ಆಶ್ರಯಿಸಿ ಸರ್ಕಾರದ ವಿರುದ್ಧವಾಗಿಯೇ ಹೇಳಿಕೆಗಳನ್ನು ನೀಡ್ತಾ ಇರ್ತಕ್ಕಂಥ ಮಹೇಶ್ ಜೋಶಿ ಸರ್ಕಾರದ ಕಿತ್ತಲು ಮಿಗಿಲಾಗಿರ್ತಕ್ಕಂಥದ್ದು. ಸರ್ಕಾರ ದೊಡ್ಡದು, ಸರ್ಕಾರ ನಮ್ಮದು, ಜನರದು. ಸರ್ಕಾರದಿಂದಲೂ ಕೂಡ ಸಾಹಿತ್ಯ ಪರಿಷತ್ತು ದೊಡ್ಡದು ಅನ್ನುವಂಥ ಒಂದು ಭಾವನೆಯನ್ನ ಉಂಟು ಮಾಡ್ತಾ ಇರ್ತಕ್ಕಂಥ ಈ ಜೋಶಿಯವರ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಷಯವಾಗಿ ಈಗಾಗಲೇ ಕಳೆದ ತಿಂಗಳು 24ನೇ ತಾರೀಕು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಮತ್ತೆ ನಮ್ಮ ಆರ್ಜಿಹಳ್ಳಿ ನಾಗರಾಜು, ಸಿದ್ದರಾಮಯ್ಯನವರು, KS ವಿಮಲಾ ಅವರು ಈ ಮುಂತಾದವರ ಜೊತೆಯಲ್ಲಿ ನಮ್ಮ ಮರಳು ಸಿದ್ದಪ್ಪನವರ ಅಧ್ಯಕ್ಷತೆ ಒಳಗಡೆ ಒಂದು ಸಭೆಯನ್ನು ಸೇರಿ ನಾವೇನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಅವರು ಒಂದು ಮಾತು ಹೇಳಿದ್ರು. ಒಂದು ಕಡೆ ಕಾನೂನು ಹೋರಾಟ, ಒಂದು ಕಡೆ ಸರ್ಕಾರದ ಜೊತೆಯಲ್ಲಿ ನಡೆಸುವಂಥ ಸಂಭಾಷಣೆ ಒಂದು ಕಡೆ ಆದರೆ, ಇದನ್ನು ಹೋರಾಟದ ಮೂಲಕವೇ ಕಾನೂನಿನ ನಡೆ, ಸರ್ಕಾರದ ನಡೆ ಯಾವಾಗಲೂ ಕೂಡ ಬಹಳ ಬೇಗ ಆಗೋದಿಲ್ಲ. ಆದ್ದರಿಂದ ನಾವು ಚಳುವಳಿಯ ಮೂಲಕವಾಗಿಯೇ ಈತನಿಗೆ ಬುದ್ಧಿಯನ್ನು ಕಲಿಸಬೇಕಾಗುತ್ತದೆ, ಸರಿದಾರಿಗೆ ತರಬೇಕಾಗುತ್ತದೆ. ಅದರಲ್ಲಿ ಚಳುವಳಿಯನ್ನು ಮಾಡೋದೇ ಸೂಕ್ತವಾದಂಥದ್ದು ಅನ್ನುವಂಥ ಮಾತನ್ನು ಹೇಳೋದ್ರಿಂದ ನಾವು ತಕ್ಷಣ ಮಂಡ್ಯದಲ್ಲಿ ಇದನ್ನು ನಾವು ಏರ್ಪಾಡು ಮಾಡ್ತೇವೆ, ವಿಭಾಗೀಯ ಸಮಾವೇಶ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತೇವೆ ಅಂತೇಳಿ ಅವತ್ತಿನಿಂದ ಜೋಶಿಯವರು ಏನೇನು ನಮಗೆ ಸಿಕ್ಕಿದೆ, ಮಾಹಿತಿ ಸಿಕ್ಕಿದೆ, ಅದೆಲ್ಲವನ್ನು ಸಾಹಿತ್ಯ ಪರಿಷತ್ತಿನ ಸಾಕಷ್ಟು ಜನ ಸದಸ್ಯರಿಗೆ, ಆಜೀವ ಸದಸ್ಯರಿಗೆ, ಆಮೇಲೆ ಸರ್ಕಾರದ ಅಧಿಕಾರಿಗಳಿಗೆ, ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಕಳಿಸ್ತಾ ಇವತ್ತು ಈ ಸಮಾವೇಶವನ್ನು ಇಲ್ಲಿ ಪ್ರಾರಂಭ ಮಾಡಿ ನಿರ್ಣಯಗಳನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಗಬೇಕು ಅಂತ ನಾವು ಕರೆದಿದ್ದೇವೆ. ಆ ಕಾರಣಕ್ಕಾಗಿ ನೀವೆಲ್ಲ ಬಂದಿರತಕ್ಕಂಥ ತುಂಬ ಸಂತೋಷದ ಒಂದು ಸಂಗತಿ. ನಮ್ಮ ಯಾರೂ ಕೂಡ ನಾವು ನೇರವಾಗಿ ನಿಮ್ಮ ಬಳಿಗೆ ಬಂದು ಒಬ್ಬರನ್ನು ಕೂಡ ಕರೆಯಲಿಲ್ಲ. ಆದರೂ ನಮ್ಮ ಮನವಿಗೆ ಹೋಗ್ಬಿಟ್ಟು ನೀವು ಬಂದಿರತಕ್ಕಂಥ ನೀವೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ನಮ್ಮ ಮೀನಾಕ್ಷಿ ಉಳಿಗೈನವರು. ಈ 77ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕಿಯಾಗಿದ್ದಂಥವರು. ಅವರ ನೋವುಗಳನ್ನು ನೀವು ಕೇಳಿ ಅವರ ಅಧ್ಯಕ್ಷತೆಗಳು ನಡೀತಾ ಇರ್ತಕ್ಕಂಥ ಈ ಸಮಾವೇಶದಲ್ಲಿ ನಮ್ಮ ರೈತ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಸುನಂದಾ ಜಯರಾಮ್ ಅವರನ್ನ ನಾನು ಎಲ್ಲನೂ ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನು ಆಡಿ ಅಂತ ಕೇಳಿಕೊಂಡು ನಾನು ಅವರಿಗೆ ಇದನ್ನು ಹಸ್ತಾಂತರ ಮಾಡ್ತಾ ಇದ್ದೆ. ಮತ್ತೆ ನಮ್ಮ ಇನ್ನೊಬ್ಬರು ಮಹಿಳಾ ಹೋರಾಟಗಾರ್ತಿ ಮಂಡ್ಯದವರು ನಾಗರೇವ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನವನ್ನ ಅಲ್ಲಿ ತಾನೇ ತಕೊಳ್ಳೋದು. ಆ ಸಭೆಯಲ್ಲಿ ತಕೊಂಡ ತೀರ್ಮಾನವೇ ಜಾಗೃತಿ ಸಭೆಯನ್ನ ನಾವು ಮಾಡಬೇಕು. ಜಾಗೃತಿ ಸಭೆ ಅಂದರೆ ಏನು?
ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯವ? ಗೊತ್ತಿರೋ ವಿಷಯನೇ. ಆದರೆ ತಪ್ಪು ಆಗದೇ ಇರೋ ರೀತಿ ನಾವು ತಪ್ಪುಗಳನ್ನು ನಿಲ್ಲಿಸಬೇಕು, ತಿದ್ದಬೇಕು, ಆಗಿರೋ ತಪ್ಪನ್ನು ಹಿಂದಕ್ಕೆ ತಕ್ಕೊಳ್ಬೇಕು. ಈ ಒಂದು ನಿರ್ಧಾರಕ್ಕೆ ಇದನ್ನು ಸಾಮಾಜಿಕವಾಗಿ ಸಮಾಜದ ನಡುವೆ ವಿವರವಾಗಿ ಹೇಳೋದಿಕ್ಕೆ, ಸಾರ್ವಜನಿಕ ವಲಯದಲ್ಲಿ ಇದನ್ನು ಗಮನಕ್ಕೆ ತರೋದಕ್ಕೆ ಈ ಒಂದು ಜಾಗೃತಿ ಸಭೆಯನ್ನು ನಾವು ಸಮಾವೇಶವನ್ನು ಇಟ್ಕೊಂಡಿದ್ದೀವಿ. ವೇದಿಕೆಯಲ್ಲಿ ಬಂದಿರುವಂಥ ಗೌರವಾನ್ವಿತ ಎಲ್ಲ ಸಾಹಿತಿಗಳು, ಎಲ್ಲ ಮಹಿಳಾ ಸಾಹಿತಿಗಳು, ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ನನಗೆ ಅಂದರೆ, ನಾನು ಮಧ್ಯೆ ಗಮನಿಸ್ತಾ ಇದ್ದೆ, ಅರ್ಧ ಈ ಕಡೆ ಯಾವಾಗ ಪುರುಷ ಸಾಹಿತಿಗಳು ಬಂದು ಕೂತರು, ಆ ಕಡೆ ಇನ್ನರ್ಧದಷ್ಟು ಮಹಿಳಾ ಸಾಹಿತಿಗಳು. ವೇದಿಕೆಯಲ್ಲಿ ಮಹಿಳೆಯರು, ಪುರುಷರು ಎಲ್ಲರೂ ಸಮಾನ ಸಂಖ್ಯೆ, ಸಭೆಯಲ್ಲಿ ಸಮಾನ ಸಂಖ್ಯೆ. ಇದು ಜಾಗೃತಿ ಸಮಾವೇಶಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಗೌರವ ಅಂತ ನಾನು ಭಾವಿಸ್ತೀನಿ. ಜಾಗೃತಿ ಸಮಾವೇಶದಲ್ಲಿ ಇನ್ನೊಂದು ಮಾತನ್ನ ನಾನು ಮಾತನಾಡಿ ಪ್ರಾಸ್ತಾವಿಕವಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೋಶಿಯವರು ರಾಜ್ಯದ ಕೇಂದ್ರದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಆದ ದಿನದಿಂದ ಆಗುವ ಮೊದಲು ಅವರ ಆಲೋಚನೆಗಳು, ಅವರ ಮನಸ್ಸಿನಲ್ಲಿ ಓಡುವಂಥ ವಿಚಾರಗಳು ನಮ್ಮೆಲ್ಲರಿಗೂ ಕಾಡ್ತಾನೆ ಇತ್ತು. ಇದು ಒಂದು ಅಪಾಯದ ಸೂಚನೆ ಅಂತೇಳಿ. ಅಂದಿನಿಂದ ಮಂಡ್ಯದ ಸಾಹಿತ್ಯ ಸಮ್ಮೇಳನ ನಡೆಯುವ ಮೊದಲನೇ ದಿನದಿಂದ ಸಾಹಿತ್ಯ ಸಮ್ಮೇಳನದ ಸಂಜೆವರೆಗೂ ಜೋಶಿಯವರು ಮಾಡಿದ್ದು ಒಂದಲ್ಲ ಒಂದು ರೀತಿ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ, ಕನ್ನಡಕ್ಕಾಗಿ ಮಿಡಿದ ಮನಸ್ಸುಗಳಿಗೆ ನೋವೇ ಆಯಿತು, ಸಂಕಟ ಆಯಿತು. ಎಲ್ಲರೂ ತಕ್ಕೊಂಡಿದ್ದ ತೀರ್ಮಾನ ವೀರ ಶಿವಲಿಂಗಯ್ಯ ಅವರನ್ನೂ ಸೇರಿಸಿ ಬರವಣಿಗೆ ಬರೆದು, ಬಾವುಟಗಳನ್ನು ಹಿಡಿದು, ಕುರ್ಚಿಗಳನ್ನು ಹಾಕಿ, ಊಟ ಮಾಡಿದ ಎಲೆಯನ್ನು ಎತ್ತಿ, ಕುಡಿಲಿಕ್ಕೆ ನೀರು ಕೊಟ್ಟು, ಊಟ ಕೊಟ್ಟು, ಶಾಮಿಯಾನ ಬಿಟ್ಟು ಕಸ ತೆಗೆಯುವ ಒಂದೊಂದು ವ್ಯಕ್ತಿಯ ಮನಸ್ಸಿಗೆ ಅನಿಸಿದ್ದು ಜಾತ್ರೆ ಆಯಿತು. ಅಂದರೆ ಮನಸ್ಸಿಗೆ ಏನೋ ಒಂಥರ ನೋವಾಯಿತು. ಇದು ಒಂದು ರೀತಿಯ ಮೋಡ ಕವಿದ ಮನಸ್ಸಾಯಿತು. ಇದಕ್ಕೆ ಕಾರಣ ಜೋಶಿಯವರ ವರ್ತನೆ, ಜೋಶಿಯವರು ತಗೊಳ್ಳುವಂಥ ನಿರ್ಧಾರಗಳು. ಈಗ ಈ ಸಭೆಯಲ್ಲಿ ಎಲ್ಲರೂ ಮಾತನಾಡುವಂಥದ್ದು 3 ವಿಷಯ ನಾವು ಇಟ್ಕೊಂಡಿರುವಂಥದ್ದು. ಒಂದು, ಜೋಶಿಯವರು ರಾಜ್ಯದ ಅಧ್ಯಕ್ಷರಾಗಿ ಏಕ ವ್ಯಕ್ತಿಯ ನಿಲುವನ್ನು ಪ್ರಕಟಿಸ್ತಾರೆ. ಎರಡನೇದು, ಕೆಲಸ ಆಗುವವರೆಗೆ ಜೋಶಿಯವರ ವರ್ತನೆ, ಮಾತು ಒಂದು ರೀತಿಯ ನಯ. ಕೆಲಸ ಆಗ್ತಿದ್ದಂಗೆ ನಿಜವಾದ ಜೋಶಿಯವರ ಕೆಲಸ ಕಾರ್ಯಗತ ಆಗಿಬಿಡುತ್ತೆ. ಅದು ಸಮ್ಮೇಳನ ಆದ ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಪದಾಧಿಕಾರಿಗಳನ್ನು ಪದಚ್ಯುತಿಗೊಳಿಸಿದ್ದು. 3, ತತ್ಕ್ಷಣವೇ ಒಂದು ಅನ್ನ ನೀರು ಆದರ ಆತಿಥ್ಯ ನೀಡಿದಂಥ ಮಂಡ್ಯದ ಜನತೆಗೆ ಒಂದು ಕೃತಜ್ಞತೆಯಾಗಿ ಧನ್ಯವಾದವನ್ನು ಹೇಳಿದೆ ಓಡ್ಬಿಟ್ಟಿದ್ದು ಬೆಂಗಳೂರಿಗೆ. 3, ಕರ್ನಾಟಕ ಸರ್ಕಾರ ದುಡ್ಡನ್ನು ಕೊಟ್ಟು, ಜಿಲ್ಲಾಡಳಿತ ಅದರ ಹೊಣೆ ಹೊತ್ತು, ಕನ್ನಡ ಸಾಹಿತ್ಯ ಪರಿಷತ್ ಹಾಗೆಯೇ ಎಲ್ಲ ಸರ್ಕಾರ, ಜಿಲ್ಲಾಡಳಿತ 3 ಸೇರಿ ಮಾಡಿದಂಥ ಈ ಸಮ್ಮೇಳನದಲ್ಲಿ ಯಾರಿಗೂ ಕೂಡ ಲೆಕ್ಕವನ್ನೇ ಕೊಡದೇ ಇರೋದು. ಕೊಡ್ತಾ ಇದ್ದೀನಿ, ಸಿದ್ಧತೆ ಆಗ್ತಾ ಇದೆ ಅನ್ನೋ ಮಾತನ್ನೂ ಆಡದೆ ಹೋಗಿದ್ದು. ಅದ್ರ ಜೊತೆಗೆ ಎಷ್ಟೆಲ್ಲ 28 ಸಮಿತಿಗಳು ಸೇರಿ ಮಾಡಿದಂಥ ಕೆಲಸಗಳು ಅಪಾರ. ಇಲ್ಲಿ ರಾಜಕಾರಣ ದುಡ್ಡು ಕೊಡೋದಷ್ಟೇ ಅಲ್ಲ, ರಾಜಕಾರಣ ಕೊಟ್ಟ ದುಡ್ಡಿಗೆ ಅದರ ಹಿಂದೆನೆ ನೋಡ್ತಾ ಇರಬೇಕು. ಇಷ್ಟೊಂದು ದುಡ್ಡು ಬೇಕಿರಲಿಲ್ಲ ಸಮ್ಮೇಳನಕ್ಕೆ. ಪ್ರಾರಂಭದಿಂದಲೇ ನಾವು ಹೇಳ್ತಾ ಇದ್ದೀವಿ, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಾಕೆ ಇಷ್ಟೊಂದು ಕೋಟಿ ಹಣಗಳು ಕೊಟ್ಟರೆ ಏನಾಗಿರುತ್ತೆ, ನಿಜವಾದ ಉದ್ದೇಶ ಏನು? ಈಗ ಹಣವನ್ನು ಆಕರ್ಷಣೆ ಮಾಡಿ ಕುರ್ಚಿಯ ಭದ್ರತೆಗಾಗಿ ಇವ್ರು ಈ ರೀತಿ ವರ್ತನೆ ಮಾಡ್ಕೊಂಡು ಹೊರಟ್ರ ಪ್ರಶ್ನೆ. ಹಾಗಾಗಿ ಅವರು ಮಾಡಿದಂಥದ್ದು ಮತ್ತೊಂದು, ಸಾಮಾನ್ಯ ಸದಸ್ಯರು ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ರದ್ದುಗೊಳಿಸೋದು. ಹಾಗೆಯೇ ಬೈಲಾ ತಿದ್ದುಪಡಿ ಅಂತೀವಲ್ಲ, ಇದನ್ನ ಮಾತ್ರ ಸ್ವಲ್ಪ ವಿವರವಾಗಿ ಮಾತನಾಡಿ ಸರ್. ತಾವು ಯಾರಾದ್ರೂ ಮಾತಾಡಿ ಇದ್ರ ಬಗ್ಗೆ ವಿವರ ಬೇಕಾಗತ್ತೆ. ಏನಂದ್ರೆ ಬೈಲಾ ತಿದ್ದುಪಡಿ ಸಂವಿಧಾನಕ್ಕೆ ಆಗಿದೆ, ನಮಗೆ ಯಾಕಿಲ್ಲ? ಮೂರ್ಖರು ಮಾತಾಡೋ ಮಾತದು. ಸಂವಿಧಾನದ ತಿದ್ದುಪಡಿಗೂ ಈಗ ನಡೀತಿರುವಂತಹ ಸಾಹಿತ್ಯ ಪರಿಷತ್ತಿನ ಬೈಲಾ ತಿದ್ದುಪಡಿಗೂ ಹೇಗೆ ಹೋಲಿಸ್ತೀರಾ? ಬೈಲಾ ತಿದ್ದುಪಡಿಯ ಉದ್ದೇಶ ಗೊತ್ತಾ? ಒಳಗಿನ ತಿರುಳು, ನಾನಿರುವವರೆಗೂ ನಾನೇ ಅಧ್ಯಕ್ಷ, ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ನಾನು ಹೇಗೆ ಕೇಳಬೇಕು. ಸಾಹಿತ್ಯ ಸಮ್ಮೇಳನದ ಸಮಯದಲ್ಲಿ ನಡೆಯುವ ಎಲ್ಲ ಸಮಿತಿಗಳ ಆಯ್ಕೆ ಅಧ್ಯಕ್ಷನ ಮೂಲಕ ಆಗಬೇಕು. ಉಪ ಸಮಿತಿಗಳ ಸದಸ್ಯರ ಆಯ್ಕೆ ಅಧ್ಯಕ್ಷರ ಮೂಲಕ ನಡೀಬೇಕು. ಅಧ್ಯಕ್ಷರು ತಗೊಳ್ಳುವ ತೀರ್ಮಾನವೇ ಅಂತಿಮ. ಏನ್ ಹೇಳ್ತೀರಿ ಇದಕ್ಕೆ? ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾದಲ್ಲಿ, ಮೂಲ ಬೈಲಾದಲ್ಲಿ ಇದೆಯಾ? 4 ವರ್ಷದ ಹಿಂದಿನ ಬೈಲಾವನ್ನು ತೆಗೆದು ಸ್ವಲ್ಪ ನೋಡಿ, ಪ್ರತಿಗಳನ್ನು ಬೇಕಾದ್ರೆ ನಾವು ಅಚ್ಚಾಕ್ಸಿ ಎಲ್ರಿಗೂ ಕೊಡ್ತೀವಿ. ಇದನ್ನ, ಈ ಉದ್ಧಟತನವನ್ನ
ಈ ಒಂದು ಧಾರ್ಮಿಕ ಧೋರಣೆಯನ್ನು ನಾವು ಸಹಿಸೋದಿಲ್ಲ. ಹಾಗಾಗಿ ವ್ಯಕ್ತಿ ದೋಷವನ್ನ ನಾವು ಎತ್ತಿ ಹಿಡಿತಾ ಇರೋದು. ಆ ಸ್ಥಾನದಲ್ಲಿದ್ದು ಈ ದೋಷ ಮಾಡಬಾರ್ದು. ಪುಸ್ತಕದ ಸ್ಮರಣ ಸಂಚಿಕೆ ಲಾಂಛನ ಬಿಡುಗಡೆ ಆಯಿತು ವೇದಿಕೆಯಲ್ಲಿ. ಮಂಡ್ಯ ಜಿಲ್ಲೆ ಜನತೆ ಅಷ್ಟೇ ಅಲ್ಲ, ಕರ್ನಾಟಕವೇ ಕಾಕರದಿಂದ ಕಾಯ್ತಾ ಇದೆ ಮಂಡ್ಯ ಜಿಲ್ಲೆ ಸಮ್ಮೇಳನದ ಒಂದು ಪುಸ್ತಕ ಬಿಡುಗಡೆಗಾಗಿ. ಎಲ್ಲಿದೆ? ಇಲ್ಲ. ಯಾರು ಮಾಡಬೇಕಿತ್ತು? ಅವರೇ ಮಾಡಬೇಕಿತ್ತು. ಯಾರು ಕೇಳಬೇಕಾಗಿತ್ತು? ಅವರೇ ಕೇಳಬೇಕಾಗಿತ್ತು. ಏನು ಮಾಡ್ತಿದೆ ಜಿಲ್ಲಾಡಳಿತ ಸರ್ಕಾರ? ಈ ಎಲ್ಲ ಪ್ರಶ್ನೆಗಳನ್ನಿಟ್ಟು ನಾವು ಜಾಗೃತಿ ಸಭೆಯನ್ನು ಕರೆದಿದ್ದೀವಿ. ಮುಕ್ತವಾಗಿ ಮಾತನಾಡ್ತೀವಿ. ಪ್ರಶ್ನೆ ಬಂದರೆ ಉತ್ತರನೂ ಕೊಡ್ತೀವಿ. ನಾನು ತಗೊಂಡಿದ್ದೆ ನಿರ್ಧಾರ, ನಾನು ಆಡಿದ್ದೆ ಮಾತು ಅನ್ನುವ ಜೋಶಿಯವರ ವರ್ತನೆಯನ್ನ ಖಂಡಿಸಿ ಈ ಜಾಗೃತಿ ಸಮಾವೇಶವನ್ನ ಉದ್ಘಾಟನೆ ಮಾಡೋಣ. ಈಗ ಬಂದಿರುವಂತ ಗೌರವಾನ್ವಿತ ಎಲ್ಲ ಹಿರಿಯರು ಒಬ್ಬೊಬ್ಬರ ಇಬ್ಬರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಬೇಕಾಗಿರುವ ಏಕೈಕ ಉದ್ದೇಶದಿಂದ ಇಲ್ಲಿ ಸಮಾವೇಶ. ಈ ದುರ್ಗತಿ ಪ್ರಾರಂಭವಾಗಿದ್ದು ಎಲ್ಲಿಂದ ಅಂದರೆ ಕಳೆದ ಚುನಾವಣೆಯಿಂದ. ಹಿಂದೆ ಬಹಳಷ್ಟು ಜನ ರಾಜಕಾರಣಿಗಳು ಈ ಸಾಹಿತ್ಯ ಪರಿಷತ್ತಿಗಾಗಿ ದುಡಿದಿದ್ದಾರೆ. ಅಧ್ಯಕ್ಷತೆಯ ಸಾರಥ್ಯವನ್ನು ವಹಿಸಿಕೊಂಡೂ ಕೂಡ ರಾಜಕೀಯದ ಸೋಂಕಿಲ್ಲದ ರೀತಿಯೊಳಗೆ ಸಾಹಿತ್ಯ ಪರಿಷತ್ತನ್ನ ಪವಿತ್ರ ಭಾವದೊಳಗೆ ಮುನ್ನಡೆಸಿದ್ದಾರೆ. ಕಾರಣ ಏನು ಅಂತಂದ್ರೆ ಇದನ್ನು ಸ್ಥಾಪಿಸಿದಂಥ ನಾಡ ಪ್ರಭು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮುಖ್ಯ ಆಶಯ ಏನಿತ್ತೋ ಆ ಆಶಯಕ್ಕೆ ಅಗೌರವ ತೋರಬಾರದು, ಧಕ್ಕೆ ತರಬಾರದು ಎನ್ನುವ ಪ್ರಜ್ಞಾವಂತಿಕೆಯನ್ನು ಇಟ್ಟುಕೊಂಡಂತೆ ಅವರು ನಡೆನುಡಿಬದ್ಧರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಇವತ್ತೇನಾಗಿದೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದಾಗಲೇನೆ ಈ ಸಾಹಿತ್ಯ ಪರಿಷತ್ತನ್ನ ಒಂದು ಸ್ವಾಯತ್ತತೆಯೊಳಗೆ ಹೇಗೆ ಗೌರವಿಸಿದ್ರು ಅಂತಂದ್ರೆ ಎಲ್ಲರೂ ಕೂಡ ಅರಮನೆಯ ತಮಟೆಯಾಗಿ ಇದನ್ನು ಬಳಸ್ಕೊಂಡಿಲ್ಲ. ಸಾಹಿತ್ಯ ಪರಿಷತ್ತನ್ನ ಅರಮನೆಯ ತಮಟೆಯಾಗಿ ಬಳಸ್ಕೊಂಡಿಲ್ಲ, ಅರಮನೆಯ ವೇದಿಕೆಯಾಗಿ ಬಳಸ್ಕೊಂಡಿಲ್ಲ, ಹೊಗಳುಭಟ್ಟರ ತಂಡವಾಗಿ ಯಾವತ್ತೂ ಕೂಡ ಅದರೊಳಗೆ ಯಾವ ಸಾಹಿತ್ಯವನ್ನೂ ಕೂಡ ಬಳಸ್ಕೊಂಡಿಲ್ಲ. ಅದು ನಾಡಪ್ರಭುವಿನ ಘನತೆ, ಗೌರವ. ಅದಾದ ನಂತರದಲ್ಲಿಯೂ ಕೂಡ ರಾಜಕಾರಣಿಗಳು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದವರಾಗಿದ್ದಾರೆ. ಪಕ್ಷ ರಾಜಕಾರಣವನ್ನು ಎಂದೂ ಮಾಡಿಲ್ಲ. ನಾನು ಗೌರವದಿಂದ ನೆನಪಿಸ್ಕೊಳ್ತಾ ಇದ್ದೀನಿ ನಮ್ಮ ಜಿ ನಾರಾಯಣ್ ಅವರನ್ನು. ಜಿ ನಾರಾಯಣ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವರು, ಸಕ್ರಿಯ ರಾಜಕಾರಣಿಯಾಗಿದ್ದವರು. ಆದರೆ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತಾಗ ಒಂದು ಕಿಂಚಿತ್ತೂ ಕೂಡ ಪಕ್ಷ ರಾಜಕಾರಣದ ಸೋಂಕಿಲ್ಲದ ರೀತಿಯೊಳಗೆ ಚುನಾವಣೆಯ ಪಾವಿತ್ರತೆಯನ್ನು ಉಳಿಸಿ ಗೆದ್ದು ಬಂದವರು. ಗೆದ್ದು ಬಂದು ಅಷ್ಟೇ ಮಟ್ಟಿಗೆ ಒಂದು ಅಂತರದೊಳಗೆ ಸರ್ಕಾರದ ಒಂದು ಸಹಕಾರವನ್ನು ಇಟ್ಕೊಂಡಂತೆ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಗೆ ಧಕ್ಕೆ ಬರದಂತೆ ನಡ್ಕೊಂಡರು. ಆದರೆ ಈ ಮನುಷ್ಯ ಚುನಾವಣೆಯಿಂದ ಹೊತ್ತಿನೊಳಗೆ ನೇರವಾಗಿ ಪಕ್ಷ ರಾಜಕಾರಣದ ಅಪವಿತ್ರತೆಯನ್ನ, ಕೊಳಕನ್ನ ಸಾಹಿತ್ಯ ಪರಿಷತ್ತಿಗೆ ಅಂಟಿಸಿತ್ತು. ನೆನಪಿಸ್ಕೊಳ್ಳಿ, ಆತ್ಮವಿಮರ್ಶೆ ಮಾಡಿಕೊಂಡಂತೆ ಮಾತಾಡಿ ಇವತ್ತು ನಮ್ಮೆಲ್ಲರ ಬಗ್ಗೆನೂ ಕೂಡ ಭೋಗಿ ಪ್ರಗತಿಪರರು ಅಂತ ಹೇಳುವ ಈ ಮನುಷ್ಯ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಪಕ್ಷ ರಾಜಕಾರಣವನ್ನ ಹೇಗೆ ಬಳಸಿಕೊಂಡ್ರು ಸಾಕಷ್ಟು ಎಲ್ಲರಿಗೂ ನಾಡಿಗೆ ಗೊತ್ತಿರುವ ಪುರಾವೆಗಳಿವೆ. ಅಂಥ ಪಕ್ಷ ರಾಜಕಾರಣದ ಅಪವಿತ್ರತೆಯನ್ನ ತಂದುಕೊಂಡಂತೆ ಚುನಾವಣೆ ನಡೆಯುತ್ತಿದ್ದಾಗಲೇನೆ ನಾವು ಪ್ರತಿಭಟಿಸಿದ್ದೇವೆ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೇನೆ, ನಾವು ಪ್ರತಿಭಟಿಸಿದ್ದೇವೆ ನೇರವಾಗಿ. ಇದಲ್ಲ, ಯಾಕೆಂದ್ರೆ ಇದರ ಸ್ವಾಯತ್ತತೆಗೆ ಧಕ್ಕೆ ಬರಬಾರದು ಅನ್ನುವ ರೀತಿಯಲ್ಲಿ ಆವತ್ತೂ ಪ್ರತಿಭಟಿಸಿದ್ದು. ಗೆದ್ದ ನಂತರದೊಳಗೂ ಕೂಡ ನನ್ನಂತವರು ಬಹಳಷ್ಟು ಜನ ಹೇಳಿದ್ದಾರೆ, ಇನ್ನು ಮುಂದೆ ಈ ಸ್ವಾಯತ್ತತೆಯನ್ನ ಕಳೆದು ಈ ಚುನಾವಣೆಯನ್ನ ಗೆದ್ದು ಬಂದಿರೋದ್ರಿಂದಾಗಿ ಈ ವೇದಿಕೆಯನ್ನು ನಾವು ಹತ್ತೋದಿಲ್ಲ,
ಈ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಿಲ್ಲ ಎನ್ನುವ ಪ್ರತಿಜ್ಞೆಯನ್ನು ಕೂಡ ನಾವು ಮಾಡಿರ್ತಕ್ಕಂಥವರಾಗಿದ್ದೇವೆ. ಕಾರಣ ಏನು ಅಂದ್ರೆ ನಾಲ್ವಡಿಯವರ ಬಗ್ಗೆ ಇದ್ದ ಗೌರವ, ಸಾಹಿತ್ಯ ಪರಿಷತ್ತಿನ ಬಗ್ಗೆ ಇದ್ದಂಥ ಕಾಳಜಿ, ಕನ್ನಡ, ಕನ್ನಡಿಗ, ಕರ್ನಾಟಕದ ಬಗೆಗೆ, ಅದರ ಸ್ವಾಭಿಮಾನದ ಬಗೆಗೆ ಇದ್ದಂಥ ಒಂದು ಕಾಳಜಿ. ಆ ಕಾರಣದಿಂದ ನಾವು ಅದನ್ನ ತಿರಸ್ಕರಿಸಿದ್ದೇವೆ, ಇವತ್ತೂ ಕೂಡ ತಿರಸ್ಕರಿಸಿದ್ದೇವೆ. ಇದು ಒಂದಾದರೆ, ಎರಡನೆಯ ಇದನ್ನ ನೀವು ನೋಡ್ಕೊಂಡು ಬನ್ನಿ. ವ್ಯಕ್ತಿ ಅಧಿಕಾರವನ್ನು ವಹಿಸಿಕೊಂಡ ನಂತರದೊಳಗೆ ಎಷ್ಟು ಮಟ್ಟಿಗೆ ಸರ್ವಾಧಿಕಾರ ಧೋರಣೆಯನ್ನ ತೋರ್ತಾ ಬಂದಿತ್ತು ಅಂತಂದ್ರೆ, ಅನಗತ್ಯವಾಗಿ ಬೈಲಾಗಳನ್ನ ತಿದ್ದುಪಡಿ ಮಾಡ್ತಾ 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 ಇಡೀ ವಿಕೇಂದ್ರೀಕರಣ ನೀತಿಯೊಳಗೆ ಇದ್ದಂಥ ಬೈಲಾವನ್ನ ಕೇಂದ್ರೀಕರಣ ಸರ್ವಾಧಿಕಾರಿ ಧೋರಣೆಯ ಒಂದು ದರ್ಪಕ್ಕೆ ತೆಗೆದುಕೊಳ್ತಕ್ಕಂಥ ರೀತಿಯೊಳಗಿನ ತಿದ್ದುಪಡಿ. ಮತ್ತೆ ಹೇಳೋದು ಸಂವಿಧಾನ ಎಷ್ಟು ತಿದ್ದುಪಡಿಯಾಗಿದೆ ಅಂತ ನೋಡಿ. ಮೇಡಮ್ನವರು ಹೇಳಿದರು, ಸಂವಿಧಾನಕ್ಕೂ ಇದಕ್ಕೂ ಹೋಲಿಕೆ ಅಲ್ಲ. ಸಂವಿಧಾನದ ತಿದ್ದುಪಡಿಯ ಹಿಂದೆ ಕಾಲೋಚಿತವಾದಂಥ ಒಂದು ಒಳಿತು ಇದೆ. ಇಲ್ಲಿರ್ತಕ್ಕಂಥದ್ದು ಸರ್ವಾಧಿಕಾರಿ ಧೋರಣೆಯ ದುಷ್ಟತನ, ಬೇರೆ ಏನಲ್ಲ. ಕಾನೂನುಗಳನ್ನು ಬಳಸಿಕೊಂಡಂತೆ ಈ ಸ್ವಾರ್ಥ ಹಿತವನ್ನು ಸಾಧಿಸಿಕೊಳ್ಳುವುದಾದರೆ ನಾವು ಕನ್ನಡಿಗರು ಕಣ್ಮುಚ್ಕೊಂಡು ಕೂತ್ಕೊಳ್ಬೇಕಾ? ಇದನ್ನು ನಾವು ವಿರೋಧಿಸಿಯೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನ, ಅರ್ಥಾತ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮೂಲ ಆಶಯವನ್ನ ನಾವು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದಾಗಿದೆ ಒಂದು. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕು, ಬಂದಾಗಿ ನಿಂದು ಕೂಡ ಎಷ್ಟು ಮಟ್ಟಿಗೆ ದ್ವೇಷ ರಾಜಕಾರಣ ಅಂದ್ರೆ, ಸೋತವರನ್ನ ಮತ್ತೆ ಠೇವಣಿ ಕಳೆದಿದ್ದೇನೆ. ಇದು ಸಾಹಿತ್ಯಿಕವಾದ ಮಾತ, ಇದು ಸಹೃದಯತೆಯ ಮಾತ, ದುರಹಂಕಾರದ ಮಾತು. ಠೇವಣಿ ಕಳೆದಿದ್ದೇನೆ ಅನ್ನೋದಿದೆಯಲ್ಲ, ಇದು ಒಬ್ಬ ಸಾಹಿತಿಗೆ ಇರಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಸಂವೇದನೆಯ ಮಾತಲ್ಲ. ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ಈ ಠೇಂಕಾರವನ್ನು ತೋರಿಸೋದಿದೆಯಲ್ಲ, ಇದು ಅಸಾಹಿತ್ಯಿಕವಾದ ಮನಸ್ಸು. ನೇರವಾಗಿ ಹೇಳ್ತಾ ಇದೆ, ಇದು ಅಸಾಹಿತ್ಯಿಕವಾದ ಮನಸ್ಸು. ಯಾವತ್ತೂ ಕೂಡ ಸಾಹಿತ್ಯ ಸೋತವನನ್ನ ಕೊಂಬು ಗೆತ್ತಿ ಹಿಡಿಯುತ್ತೆ ಹೊರತು ಗೆದ್ದವನ ಬಾಲ ಹಿಡಿದು ಹೋಗೋದಿಲ್ಲ. ಇಡೀ ಜಗತ್ತಿನ ಸಾಹಿತ್ಯ ನೋಡ್ಕೊಂಡು ಬನ್ನಿ. ಜಗತ್ತಿನ ಸಾಹಿತ್ಯ ಸೋತವನ ಕಡೆಗೆ ಹೆಚ್ಚು, ನೋವುಂಡವನ ಕಡೆಗೆ ಅದು ಸ್ಪಂದಿಸುತ್ತೆ ಹೊರತು ಗೆದ್ದವನ ಬಾಲ ಹಿಡಿಯೋದಿಲ್ಲ. ಈ ಧೋರಣೆ ನಮ್ಮ ಸಾಹಿತ್ಯ ಪರಿಷತ್ತಿನ ಸೂಕ್ಷ್ಮತೆಗೆ ಇರಬೇಕಾಗಿತ್ತು. ಅದರ ಜೊತೆಗೆ ಯಾವ ಹೊತ್ತಿಗೂ ಕೂಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದ ನೇರವಾದ ಹಂಗಿಗೆ ಒಳಗಾಗುವ ಒಂದು ಧೋರಣೆ ಇರಲಿಲ್ಲ, ನಡ್ಕೊಂಡಿರಲಿಲ್ಲ. ಯಾಕೆ ಬೇಕಾಗಿತ್ತು ರಾಜ್ಯ ಸಚಿವ ಪದವಿ? ಯಾಕೆ ಬೇಕಾಗಿತ್ತು? ಇದು ಸೇವೆ ಮಾಡುವುದಕ್ಕೆ ಬೇಕಾಗಿರೋದು, ಅಧಿಕಾರದ ದರ್ಪವನ್ನ ತೋರಿಸುವುದಕ್ಕಾಗಿ ಬಳಸ್ಕೊಳ್ಬೇಕಾಗಿತ್ತು. ಅದರಲ್ಲೂ ಕೂಡ ಪ್ರತಿಯೊಂದು ಲೆಟರ್ ಹೆಡ್ಗಳಲ್ಲೂ ಕೂಡ ಅದನ್ನು ಹಾಕೊಳ್ಳೋದಿದೆಯಲ್ಲ, ಅದು ಸಾಹಿತ್ಯದ ಸೂಕ್ಷ್ಮ ಸಂವೇದನೆ ಇಲ್ಲದ ಮನಸ್ಸು ಮಾತ್ರ ಹಾಕಿಕೊಳ್ತಕ್ಕಂಥದ್ದೇ ಹೊರತು ಬೇರೆ ಏನಲ್ಲ. ಇನ್ನು ಮಿಕ್ಕಂತೆ ನೀವು ಗೊತ್ತಿದೆ, ನಾಡು, ನುಡಿ, ಜಲ ಜೊತೆಗೆ ರಾಜ್ಯ ಮತ್ತು ಕೇಂದ್ರದ ಸಂಬಂಧವಾಗಿಯೂ ಕೂಡ ಎಂದಾದರೂ ಕೂಡ ಈ ಅವಧಿಯ ಒಳಗೆ ಸಾಹಿತ್ಯ ಪರಿಷತ್ತು ದನಿ ಎತ್ತಿದೆಯಾ? ಕನ್ನಡದ ಸಾಕ್ಷಿ ಪ್ರಜ್ಞೆಯಾಗಿ ಕ್ರಿಯಾಮುಖಿಯಾಗಿದೆಯಾ? ಈ ಪ್ರಶ್ನೆಗಳನ್ನು ಹಾಕೊಳ್ಳಿ. ಅಚ್ಚುಕಟ್ಟಾಗಿ ಸಾಹಿತ್ಯ ಪರಿಷತ್ತಿನ ಮೂಲ ಆಶಯಕ್ಕೆ ಭಂಗೆ ಬರದಂತೆ ನೀವು ನಡ್ಕೊಂಡಿದ್ದಿದ್ರೆ ಈ ದುರ್ಗತಿ ಯಾರಿಗೂ ಬರ್ತಿರ್ಲಿಲ್ಲ. ಹೆಣ್ಣು ಮಕ್ಕಳನ್ನ ಈ ಮಂಡ್ಯ ಸಮ್ಮೇಳನದಲ್ಲಿ ಅವರು ಮೀರಾ ಶಿವಲಿಂಗಯ್ಯನವರನ್ನೇ ನಡೆಸ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಬಹಳ ಬೇಸರ ಆಗುತ್ತೆ. ಅಸಾಹಿತ್ಯಿಕವಾದಂಥ ಒಂದು ಅಗೌರವ ಸೂಚನೆಯ ಒಂದು ನಡವಳಿಕೆ ಅನ್ನಿಸ್ತಕ್ಕಂಥದ್ದು. ಅದನ್ನು ಅವರೇ ಹೇಳ್ತಾರೆ, ಶ್ರೀಮತಿ ಮೀರಾ ಅವರೇ ಹೇಳ್ತಾರೆ,
ಇಂಥ ಎಲ್ಲ ನಮ್ಮ ಜಯಪ್ರಕಾಶ್ ಗೌಡ್ರಂಥ ಹಿರಿಯ ನಾಯಕರು, ಶ್ರೀಕಂಠೇಗೌಡರಂಥ ಹಿರಿಯರು ಎಲ್ಲರ ಜೊತೆಗೂಡಿ ಇವತ್ತು ಸಮಾವೇಶವನ್ನು, ಜಾಗೃತಿ ಸಮಾವೇಶವನ್ನು ಮಾಡೇ ತೀರ್ತಾ ಇದ್ದ. ಅದಕ್ಕಾಗಿ ನೀವೆಲ್ಲರಿಗೂ ದೊಡ್ಡ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೀವಿ. ನಾವು ಬೆಂಗಳೂರಲ್ಲಿ ಕಳೆದ ತಿಂಗಳು 24ನೇ ತಾರೀಕು ಒಂದು ದೊಡ್ಡ ಸಭೆಯನ್ನು ಕೂಡ ಮಾಡಿದ್ದು. ಅಲ್ಲಿ ನಾವು ಅನೇಕ ನಿರ್ಣಯಗಳು ಕೂಡ ತಗೊಂಡು, ಅದರಂತೆ ನಂತರ ದಿನಗಳಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಟ್ಟಿದ್ವಿ, ಆಗ್ರಹಿಸಿದ್ದೀವಿ. ಮನವಿ ಅಲ್ಲ, ಆಗ್ರಹಿಸಿದ್ದೀವಿ. ಏನು ಈ ಮನುಷ್ಯನಿಗೆ ಕೊಟ್ಟಿರುವಂಥ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ದಯವಿಟ್ಟು ವಾಪಸ್ ತಗೊಳ್ಳಿ, ದಯವಿಟ್ಟು ವಾಪಸ್ ತಗೊಳ್ಳಿ. ಅದು ವಾಪಸ್ ತಗೊಂಡ್ರೆ ಈ ಮನುಷ್ಯನ ಅರ್ಧ ದುರಹಂಕಾರ ಕಡಿಮೆ ಆಗುತ್ತೆ. ದುರಹಂಕಾರ, ಮಾತೆತ್ತಿದ್ರೆ ದುರಹಂಕಾರ ಮಾತು. ಆ ಮಾತು ಎಲ್ಲಿಂದ ಬರ್ತವೆ? ನಾನು ಏನ್ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಕೂಡ ಇಲ್ಲ. ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಗೆ ತಾನು ಮಾತಾಡ್ತಾ ಇರೋದು ಏನು ಅದ್ರ ಪರಿಜ್ಞಾನವೂ ಇಲ್ಲ. ಆ ಮಟ್ಟಕ್ಕೆ ಮಾತಾಡ್ತಾರೆ. ಮೊನ್ನೆ ಶ್ರೀಕಂಠೇಗೌಡರ ವಿಚಾರವಾಗಿ ಒಂದು ಪ್ರಾಣ ಬಿಟ್ರು. ಎಂಥದ್ದು ಅಂದ್ರೆ ರಾಜಕಾರಣ ಪ್ರವೇಶ ಮಾಡ್ತಿದೆ ಸಾಹಿತ್ಯ ಪರಿಷತ್ತಿನ ವಿಚಾರದಲ್ಲಿ. ಇದು ನಾನು ಸಹಿಸಲ್ಲ, ಇದ್ರ ವಿರುದ್ಧ ಕ್ರಮ ತಗೋತೀನಿ. ಯಾವ ಕೋಲಾಂಗಿ ನಾಯಕ ಆಯ್ತ ಕ್ರಮ ತಗೊಳಕ್ಕೆ? ಯಾವ ಸೀಮೆ ನಾಯಕ? ಅವನಿಗಿರುವ ಅಧಿಕಾರ ಏನು? ಅವನ ಪವರ್ ಏನು? ಅವನಿಗೇನೂ ಗೊತ್ತಿಲ್ಲ. ನನ್ನ ಶಕ್ತಿ ಇತಿಮಿತಿ, ಅಧಿಕಾರದ ಇತಿಮಿತಿ ಯಾವ ವಿಚಾರವೂ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲ ಗೋತುಂಬೆ ಗುಲಾಮ ಕೆಲವು ಜಿಲ್ಲಾಧಿಕಾರಿಗಳನ್ನ ಮುಂದೆ ಇಟ್ಕೊಂಡು ಅವ್ರನ್ನೆಲ್ಲ ಎದುರಿಸ್ಕೊಂಡು ನಿಂಗೆ ನನಗೆ ಶರಣ ಆಗಿಲ್ಲ, ನಾನು ಹೇಳ್ದಂಗೆ ಕೇಳಲ್ಲ ಅಂತ ಅಂದ್ರೆ ನಿನಗೆ ಯಾವ ಅನುದಾನವನ್ನು ಕೊಡಲ್ಲ, ನಿನಗೆ ಸಮ್ಮೇಳನ ಮಾಡೋಕ್ಕೂ ದುಡ್ಡು ಕೊಡಲ್ಲ, ನೀನು ಯಾವ ಪದಾಧಿಕಾರಿಗಳ ನೇಮಕಕ್ಕೂ ನಾನು ಅವಕಾಶ ಕೊಡಲ್ಲ. ಈ ಮಟ್ಟಕ್ಕೆ ಮಾತಾಡೋದ? ಹಾಗಾಗಿ ಒಂದಿಬ್ರು ಮೂವರು ಜಿಲ್ಲಾಧ್ಯಕ್ಷರನ್ನ ಬಿಟ್ಟರೆ ಈ ರಾಜ್ಯದಲ್ಲಿ 31 ಜಿಲ್ಲಾಧ್ಯಕ್ಷರಲ್ಲಿ ಉಳಿದವರೆಲ್ಲ ಶರಣಾಗತಿ. ಮೊನ್ನೆ ತಾನೇ 3 ದಿನ ಮುಂಚೆ ಕಾರ್ಯಕಾರಿ ಸಮಿತಿ ಸಭೆ, ಅದಕ್ಕೆ ಮುಂಚೆ ಇವನ್ಗೆ ಔರಪ್ಪಗಳು ಇದ್ದಾರಲ್ಲ ಅವರನ್ನ ಮುಂದಿನ ದಿನ ಸಭೆ ಮಾಡಿ ಅವರೆಲ್ಲರೂ ಬೇಡ್ಕೊಂಡಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಈ ಗತಿ ಬರಬಾರ್ದಾಗಿತ್ತು, ದುರ್ಗತಿ. SGS ಅವ್ರು ಹೇಳಿದ್ರಲ್ಲ, ಇದು ನಿಜವಾಗಿಯೂ ದುರ್ಗತಿ. ನೀವೆಲ್ಲ ನನ್ನ ಬೆಂಬಲಕ್ಕೆ ನಿಲ್ಬೇಕು. ಎಲ್ಲ ಬೀದಿಗೆ ಬಂದವ್ರೆ, ನನ್ನ ವಿರುದ್ಧ ಮಾತಾಡ್ತಾವ್ರೆ. ಅವನು ಅದಕ್ಕೂ ಜೊತೆಗೆ ಇನ್ನೊಂದು ಮಾತು ಹೇಳ್ತಾನೆ, ಸಾಹಿತ್ಯ ಪರಿಷತ್ತಿನ ವಿರುದ್ಧ ನಿಂತವ್ರೆ. ನಾವ್ ಯಾರಾದ್ರೂ ಸಾಹಿತ್ಯ ಪರಿಷತ್ತಿನ ವಿರುದ್ಧ ಎಲ್ಲಾದ್ರೂ ಮಾತಾಡಿದೀವ? ಮಾತಾಡಕ್ ಸಾಧ್ಯ ಇದೆಯಾ? ನಾವೆಲ್ಲರೂ ಆ ಮಹಾನುಭಾವ ಕಟ್ಟಿದ ಆ ಪರಿಷತ್ತಿನ ಬಗ್ಗೆ ಇವತ್ತು ಕೂಡ ಗೌರವವನ್ನು ಇಟ್ಕೊಂಡಿದ್ದೀವಿ. ನಾವು ಬಂಡಾಯವನ್ನು ಕಟ್ಟಿದ್ರು ಕೂಡ ಇವತ್ತು ಸಾಹಿತ್ಯ ಪರಿಷತ್ತಿನ ಬಗ್ಗೆ ನಾವು ಕೇವಲ ಭಾವನೆಯನ್ನು ಇಟ್ಕೊಂಡಿಲ್ಲ. ಅಂಥದ್ದನ್ನ ಈಗ ಎತ್ತು ಕಟ್ತಾ ಇದ್ದಾರೆ. ಮಂಡ್ಯದ ಸಮ್ಮೇಳನದಲ್ಲಿ ಇಲ್ಲದೆಲ್ಲ ರಾಜ್ಯಾಂತ ಮಾಡಿದ್ರು, ಇಲ್ಲದೆಲ್ಲ ರಾಜ್ಯಾಂತ ಹೋಗಿ ನೀವು ಕೇಳುವ 2.5 ಕೋಟಿ ಲೆಕ್ಕ ಕೊಡಕ್ಕೆ ಈಗ ಯಾವ ರೋಗ ಬಂದಿದೆ? ಯಾವ ರೋಗ ಲೆಕ್ಕ ಕೊಡಕ್ಕೆ ಆ ಕೊಟ್ಟು ಅವತ್ತಿಂದ ಏನು ಗಂಟುಕೊಳ್ಕೊತಾನೆ? ಕೊಡ್ಬೇಕಾಗಿತ್ತಲ್ವಾ? ಇಷ್ಟು ದಿನ 6 ತಿಂಗಳ ಮೇಲಾಗಿದೆ, ಕೊಡಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಮನುಷ್ಯ ಆ ಸ್ಥಾನದಲ್ಲಿ ಉಳಿಯೋದಕ್ಕೆ ಯಾವ ಅರ್ಹತೆಯನ್ನು ಇಟ್ಕೊಂಡಿಲ್ಲ, ಯಾವ ಘನತೆಯಲ್ಲೂ ಇಟ್ಕೊಂಡಿಲ್ಲ. ನಮ್ ಜನ ಏನೋ ಯಾವುದೋ ಕಾರಣಕ್ಕೆ ಈ ಮನುಷ್ಯನಂತ ಒಬ್ಬ ಪುಡಾರಿಯನ್ನ ಗೆಲ್ಲಿಸ್ಬಿಟ್ರು. ಬಹಳ ದುರಂತ, ದೊಡ್ಡ ದುರಂತ. ಆತ ಹಿಂದೆ ಇದ್ದ ಸರ್ಕಾರಿ ಸಂಸ್ಥೆಯಲ್ಲಿ ದೂರದರ್ಶನದಲ್ಲಿ ಮಾಡಬಾರದ ವಿವಾದಕ್ಕೆ ಗುರಿಯಾಗಿ ಹಗರಣಗಳನ್ನ ಸೃಷ್ಟಿ ಮಾಡಿ ಇವತ್ತು ಕೋರ್ಟಲ್ಲಿ ಶಿಕ್ಷೆಗೊಳಗಾಗಿದ್ದಾರೆ. ಕೋರ್ಟ್ ಶಿಕ್ಷೆಗೆ 1.5 ಲಕ್ಷ ದಂಡ ಕಟ್ಟವೇ. ಮೊನ್ನೆ ದಂಡವನ್ನ ಕೋರ್ಟು ತೀರ್ಪು ಕೊಟ್ಟಾಗ 1.5 ಲಕ್ಷ ದಂಡ ಕೊಟ್ಟವೆ. ನೀವು ದಂಡ ಕಟ್ಟಿಲ್ಲ ಅಂದ್ರೆ 7 ದಿನ ಜೈಲು, 7 ದಿನ ಜೈಲು. ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಜೈಲಿಗೆ ಹೋಗಿದ್ರೆ ಹೇಗಾಗ್ತಿತ್ತು ಕನ್ನಡಿಗರ ಗೌರವ, ಸಂಸ್ಥೆಯ ಗೌರವ? ಬಹಳ ನೋವಾಗುತ್ತೆ. ನಾವೆಲ್ಲ ಹೋರಾಟದ ರಂಗದಿಂದ ಬಂದವರು, ಬಹಳ ನೋವಾಗುತ್ತೆ, ನಾಚಿಕೆ ಆಗುತ್ತೆ. ಅವ್ರ ಮಾತು, ಪ್ರತಿಯೊಂದು ಮಾತು ಕೂಡ ಎಷ್ಟು ಮಟ್ಟಿಗೆ ಅಂದ್ರೆ ಮೊನ್ನೆ ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರನ್ನ ಬೆಳಗ್ಗೆ 11 ಗಂಟೆಯಿಂದ ಸಂಜೆವರೆಗೂ
ನಾವು ತೀರ್ಮಾನ ತಗೊಳ್ಳುವಾಗ ನೀವು ಆಚೆಗೆ ಹೋಗಿ, ಆಚೆ ಕಳಿಸ್ತಾರೆ. ಆಚೆಗೆ ಹೋಗಿದ್ದಾರೆ ಒಬ್ಬ ಶಿವಮೊಗ್ಗದ ಜಿಲ್ಲಾಧ್ಯಕ್ಷ, ಗಂಟೆಗಟ್ಟಲೆ ಅವರನ್ನ ಆಚೆಗೆ ಇಟ್ಟು ಈ ಚರ್ಚೆಯಲ್ಲಿ ಕಡೆ ತೀರ್ಮಾನ ಆಗೋದು ಅವ್ರನ್ನ ಕರೆಸಿದ್ರೆ ಮಾತ್ರ ನಾವು ಮುಂದೆ ಮಾತಾಡ್ತೀವಿ ಸ್ವಾಮಿ ಅಂದಾಗ ಅವ್ರನ್ನ ಕರೆಯೋದಕ್ಕೆ ಎಲ್ಲಾರು ಚೂ ಬಿಡ್ತಾರೆ. ಯಾರ ಕರೆಗೂ ಅವ್ರು ಬರದೇ ಇಲ್ಲ. ಕಡೆಗೆ ಯಾರು ಬಂಡಾಯ ಎತ್ತಿದ್ರು ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು ಅವರು ಫೋನ್ ಮಾಡಿ ವಿನಂತಿ ಮಾಡಿಕೊಂಡಾಗ ಅವ್ರು ಬರ್ತಾರೆ. ಆ ಮಟ್ಟಕ್ಕಿದೆ ಎಲ್ಲರನ್ನೂ ಬೆದರಿಸೋದು. ನೀವು ನನ್ನ ಮುಂದೆ ಕಾಲ ಬಿಚ್ಚಬೇಡಿ. ಈಗ ಒಬ್ಬ ಅಧ್ಯಕ್ಷ ಈಗ ದುರಾಚಾರ ನಮ್ಗೆ ಆರಂಭದಲ್ಲೇ ಗೊತ್ತಾಯ್ತು. ಗೆದ್ದ ತಕ್ಷಣ ನಮ್ಗೆ ಇಲ್ಲೇ ವೇದಿಕೆಯಲ್ಲಿ 2-3 ಇದ್ದಾರೆ. ಈ ಚುನಾವಣೆ ಸ್ಪರ್ಧೆ ಮಾಡಿ ಅವ್ರ ಮುಂದೆಗಡೆ ಸೋತಿದ್ದು ಯಾಕೆ ಅಂತ ನಿಮ್ಗೂ ನಮಗೂ ಗೊತ್ತು ಚೆನ್ನಾಗಿ. ಈಗ ಎಲ್ಲರ ಠೇವಣಿಯನ್ನು ಕಳೆದೆ ಅಂತ ಠೇವಿಸ್ತಾನಲ್ಲ, ಏನು ಅಲ್ಲ, ಇವರೆಲ್ಲರ ಓಟು ಎಲ್ಲ ವಿಭಜನೆ ಆಯ್ತು. ಆಟ ಗೆದ್ದ ದುರಂತ. ಎದ್ದ ತಕ್ಷಣ ಆತನ ಮಾತು, ಇನ್ನು 5 ವರ್ಷ ಯಾರು ನನ್ನ ಅಳ್ಳಾಟಕ್ಕಾಗಲ್ಲ ಅಂದ. ಒಬ್ಬ ಅಧ್ಯಕ್ಷ ಅವರು ಹಿಂಗ ಮಾತಾಡೋದು. ಹಿಂಗ ನಮ್ಮ ಆರ್ಜೆಡಿಯವರು ಇಲ್ಲೇ ಇದ್ದಾರೆ. ಆತ ಗೆದ್ದ ಮಾರನೇ ದಿನದಿಂದ ಅವರು ಎಷ್ಟು ಮಟ್ಟಿಗೆ ಕ್ಲಾಸ್ ತಗೊಂಡ್ರೆ ಅಂದ್ರೆ ಬಹುಶಃ ಮಾನ ಮರ್ಯಾದೆ ಇರುವ ಅಧ್ಯಕ್ಷ ಆಗಿದ್ರೆ ಬೇಡಪ್ಪ ಈ ಸವಾಸ ಅಂತ ಹೇಳಿ ಬರ್ಬೇಕಾಗಿತ್ತು. ಬರಲ್ಲ ಈಗ. ಈಗಲೂ ಆತ ಆಟೋಪ್ಪ. ಹಾಗಾಗಿ ಸಾಹಿತ್ಯ ಪರಿಷತ್ತನ್ನ ಉಳಿಸಕ್ಕೆ ಈ ಮನುಷ್ಯ ಬಂದಿಲ್ಲ. ಅಧಿಕಾರ ಮುಂದೆ 5 ವರ್ಷ ಅಧಿಕಾರ ಮಾಡಬೇಕು ಅನ್ನುವ ಉನ್ನಾರ ಕೂಡ ಆತನದ್ದು. ಈ 5 ವರ್ಷ 3 ವರ್ಷ ಇದ್ದದ್ದು 5 ವರ್ಷ ಮಾಡಿರಲ್ಲ. ಇನ್ನೊಬ್ಬ ಅಧ್ಯಕ್ಷ ಆಗಿದ್ರಲ್ಲ ಮಹಾನ್ ಭಾವ, ಆತ ಮಾಡಿದ ಪಾಪ ಈ ಮನುಷ್ಯ ಸುಖ ಅನುಭವಿಸ್ತಾವ್ರೆ. ಹಿಂದಿನ ಅಧ್ಯಕ್ಷ, ಆ ಅಧ್ಯಕ್ಷ ಇವತ್ತು ಈ ಅಧ್ಯಕ್ಷನ ಮಾಜಿ ಅಧ್ಯಕ್ಷ ಈ ಅಧ್ಯಕ್ಷನ ಜೊತೆ ಕೈ ಜೋಡಿಸ್ತಾವ್ರೆ. ನೀನ್ ನಿಂತ್ರೆ ನನ್ ಬೆಂಬಲ, ನಾನ್ ನಿಂತ್ರೆ ನೀನ್ ಬೆಂಬಲ. ಇದು ಕಂಡ್ರಿ ಇವ್ರ ಅಪ್ಪನ ಚಪ್ಪೋಡ ಇದೆ, ಛತ್ರನ. ಸಾಹಿತ್ಯ ಪರಿಷತ್ತು ನಾಚಿಕೆ ಆಗುತ್ತೆ, ನೋವಾಗುತ್ತೆ, ಸಂಕಟ ಆಗುತ್ತೆ. ಕನ್ನಡ ಕೆಲಸ ಮಾಡ್ಬಾರೆ ಅಂತಂದ್ರೆ, ಸಾಹಿತ್ಯದ ಕೆಲಸ ಮಾಡ್ಬಾ ಅಂದ್ರೆ ಎಲ್ಲ ಕೋರ್ಟು ಕಟ್ಲೆ ನೋಟಿಸು ಲಾಯರು ಎಲ್ಲ ಇದೆ. ದಿನವೂ ನಮ್ಗೆಲ್ಲ ಬಂದ್ರೆ ಆಗ್ಲಿ ಕವರ್ಗಳು ಬಂದ್ರೆ ನಮ್ಗೆಲ್ಲ 27 ಪುಟದ ಕವರ್ಗಳು, 27 ಪುಟ ಎಲ್ರಿಗೂ, SCSವರೆಗೂ ಸೇರಿ 27 ಪುಟ. ಯಾರಕ್ಕೂ ಮನೆಯದು ಸಾಹಿತ್ಯ ಪರಿಷತ್ತಿನ ದುಡ್ಡು, ಲಾಯರ್ಗಳಿಗೆ, ಕೋರ್ಟ್ಗೆ ಯಾರಿಗೂ ಸಾಹಿತ್ಯ ಪರಿಷತ್ತಿನ ದುಡ್ಡು. ಈಗ ವೈಯಕ್ತಿಕವಾದ ಕೇಸು ಯಾವುದು ಹಳೆವು, ಅದಕ್ಕೂ ಸಾಹಿತ್ಯ ಪರಿಷತ್ತಿನ ದುಡ್ಡು. ಹೀಗೆ ಸಾಹಿತ್ಯ ಪರಿಷತ್ತನ್ನ ಬರಿದು ಮಾಡ್ತಾ ಇದ್ದಾರೆ. ಭಿಕಾರಿ ಆಗುತ್ತೆ ನಾಳೊಂದು ದಿವಸ. ಇನ್ನೊಬ್ಬ ಅಧ್ಯಕ್ಷ ಮನೆಗೊಂದು, ಕನ್ನಡಿಗರು ಮನೆಗೊಂದು ರೂಪಾಯಿ ಕೊಡಿ ಸಾಕು ಸಾಹಿತ್ಯ ಪರಿಷತ್ ಉದ್ಧಾರ ಆಗುತ್ತೆ ಅಂದ್ರು ಇನ್ನೊಬ್ಬ ಅಧ್ಯಕ್ಷ. ಬಟ್ ಈ ಮನುಷ್ಯ ಹಂಗೆ ಯಾವತ್ತೂ ಹೇಳ್ತಾ ಇಲ್ಲ. ಇರೋದನ್ನೆಲ್ಲ ಖಾಲಿ ಮಾಡ್ತಾವ್ರೆ, ಇರೋದನ್ನ. ಇನ್ನೊಬ್ಬ ಇದೇ ಜಾತಿಯ ಒಬ್ಬ ಅಧ್ಯಕ್ಷರಿದ್ರು, ನಿಮ್ಗೆ ನೆನಪು ಮಾಡ್ಕೋಬೇಕು. ಆ ಮನುಷ್ಯ 3 ವರ್ಷ ಅಧಿಕಾರದಲ್ಲಿದ್ದಾಗ 1 ರೂಪಾಯಿ ಸಾಹಿತ್ಯ ಪರಿಷತ್ತಿನ ಹಣವನ್ನ ಯಾವ ಬಾಪ್ತಿಗೂ ಖರ್ಚು ಮಾಡಲಿಲ್ಲ, ಜೊತೆಗೆ ತನ್ನ ಜಾತಿಯ ಯಾರನ್ನೂ ಕೂಡ ಅವರು ಸಮ್ಮೇಳನದ ಅಧ್ಯಕ್ಷರನ್ನ ಮಾಡಲಿಲ್ಲ. ಮತ್ತೆ ತನ್ನ ಜಾತಿಯ ಯಾರಿಗೂ ನೃಪತುಂಗ ಪ್ರಶಸ್ತಿ ಕೊಡಲಿಲ್ಲ. ಅಂಥವ್ರನ್ನ ಕೈ ಎತ್ತಿ ಮುಗಿತೀವಿ. ಈ ಪುಣ್ಯಾತ್ಮ ದುರಾತ್ಮ ಇವತ್ತು ಏನೆಲ್ಲ ಸಾಹಿತ್ಯ ಪರಿಷತ್ತಿನ ಹಾಳುಗಳಿರ್ಬೇಕು ಅದೆಲ್ಲಕ್ಕೂ ಸಿದ್ಧ ಆಗ್ತಾವ್ರೆ. ನಾಳೆ ಜಯಪ್ರಕಾಶ್ ಗೌಡರು, ಮೀರಾ ಶಿವಲಿಂಗಯ್ಯನವರು, ಸುನಂದ ಜಯರಾಮ್ ಅವರು, ಶ್ರೀಕಂಠೇಗೌಡರು ಎಲ್ಲರಿಗೂ ಲಾಯರ್ ನೋಟಿಸ್ ಕೊಟ್ಟರು ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಆ ಮಟ್ಟಕ್ಕಿದ್ದಾರೆ. ಅದೇನು ಕೊಂಡ್ಕೊಂಡಿಕೊಂಡವರು ಲಾಯರ್ಗಳನ್ನ, ಆ ಮನೆಯಾಳರು ಅದ್ಯಾಕೆ ಲಾಯರ್ಗಳು ಇಂಥವರಿಗೆ ನಾವು ಯಾಕಪ್ಪ ಕೈ ಜೋಡಿಸ್ಬೇಕು ಅಂತ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಇಲ್ಲ, ನೋಟಿಸ್ ಜಾರಿ ಮಾಡ್ತಾ ಇದ್ದಾರೆ ಕೋರ್ಟಲ್ಲಿ. ಇವತ್ತು ಯಾರು ಮಾತಾಡಬಾರ್ದು ಅಂತ ಆರ್ಜೆಡಿ ನಾಗರಾಜು, CK ರಾಮೇಗೌಡರು ಮತ್ತೆ ಇನ್ನೂ ಕೆಲವು ಗೆಳೆಯರು ಕೋರ್ಟ್ಗೆ ಹೋಗಿ ಇಂಜೆಕ್ಷನ್ ತಂದವ್ರೆ. ಟೆಂಪರರಿ ಇಂಜೆಕ್ಷನ್ ತಂದಿದ್ದಾನೆ ಆ ಪುಣ್ಯಾತ್ಮ. ಯಾರು ನಮ್ಮ ವಿರುದ್ಧ ಹೋರಾಟ ಮಾಡಬಾರ್ದು.
ನೋಡಿ, ಇವತ್ತು ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಯಾಕೆ ಹೆಸರು ಬದಲಾಯ್ತು ಹೇಳಿ? ಸಮಾನ ಮನಸ್ಕರು ಬದಲಾಗಿದೆ ಯಾಕೆ ಹೆಸರು ಹೇಳಿ? ಆ ಹೆಸರಿಗೆ ಕೋರ್ಟಲ್ಲಿ ಹೋಗಿ ಇಂಜೆಕ್ಷನ್ ತಂದವ್ರೆ. ಕೋರ್ಟ್ ಕಣ್ಣು ಮುಚ್ಕೊಂಡು ಕೊಡ್ತಾವ್ರಿ. ಅವ್ರಿಗೇನ್ ಮೈ ಮೇಲೆ ಪ್ರಜ್ಞೆ ಇಲ್ವಾ? ಕೋರ್ಟ್ಗಳಿಗೆ ನೋವಾಗುತ್ತೆ. ಮಂಡ್ಯದಲ್ಲಿ ಪ್ರಾಣ ಬೆದರಿಕೆ ಇದೆ, ನನಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಕೋರ್ಟ್ ಹೋದ್ರೆ ಅವ್ನು ಯಾರು ನೋಡಿ ಪಿಪಿಗಳಿಲ್ವಾ? ಕನಿಷ್ಠ ಸ್ವಾಮಿ, ಇದು ಸಾಹಿತ್ಯ ಪರಿಷತ್ತು, ಅದು ಸಾಂಸ್ಕೃತಿಕ ಸಂಸ್ಥೆ, ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ. ಅಲ್ಲಿ ಯಾರು ಗೂಂಡಗಳಿಲ್ಲ, ರೌಡಿಗಳಿಲ್ಲ, ಚಾಕು ಚೂರಿ ಇದ್ದವರಿಲ್ಲ ಸ್ವಾಮಿ, ಯಾರು ಇದನ್ನು ಹಲ್ಲೆ ಮಾಡೋರಿಲ್ಲ, ಜೀವ ಬೆದರಿಕೆ ಮಾಡೋರಿಲ್ಲ ಸ್ವಾಮಿ ಅಂತ ಹೇಳಿ ವಾದ ಮಾಡಬೇಕಾಗಿತ್ತಲ್ವ? ಅಲ್ಲೊಬ್ಬ ಪಿಪಿ ಸರ್ಕಾರದ ಪರವಾಗಿ ಮಾತಾಡ್ಬೇಕಾದ್ರೆ ಪಿಪಿ ಇರ್ತಾರೆ. ಏನು ಇವೆಲ್ಲ ಕಡ್ಲೆಕಾಯಿ ತಿಂತಿರ್ತಾರ ಇವರೆಲ್ಲ? ನೀವು ಕೊಡೋದಾದ್ರೆ ಕೊಡಿ ಅಂತ ಪಿಪಿ, ನೀವು ಕೊಡೋದಾದ್ರೆ ಕೊಡಿ ಸ್ವಾಮಿ, ಜಡ್ಜು ಕಣ್ಣು ಮುಚ್ಕೊಂಡು ಸೆಕ್ಯೂರಿಟಿ ಕೊಡ್ರಿ ನಿಮಗೆ. ಇದು ಇವತ್ತಿನ ನಾವೆಲ್ಲರೂ ಇಟ್ಕೊಂಡಿರುವ, ನಾವು ಅನುಭವಿಸ್ತಿರುವಂತ ವ್ಯವಸ್ಥೆ. ಹಾಗಾಗಿ ಇವತ್ತು ಇಲ್ಲಿ ಶುರುವಾಗಿದೆ ಆಂದೋಲನ, ಮಂಡ್ಯದ ಆಂದೋಲನ. ಇಲ್ಲಿ ಬಿಸಿ, ಈ ಕಾವು ಯಾವ ಕಾರಣಕ್ಕೂ ಆತ ಇಳಿಯುವವರೆಗೂ ಕಾವು ಇಳಿಬಾರ್ದು, ಯಾವ ಕಾರಣಕ್ಕೂ ಇಳಿಬಾರ್ದು. ಇಲ್ಲ ಅಂದ್ರೆ ನಮ್ಮ ಎದೆಗೆ ನಾವೇ ಬೆಂಕಿ ಇಟ್ಕೊಳ್ಳೋದಾಗುತ್ತೆ. ಸಾಹಿತ್ಯ ಪರಿಷತ್ತು ಅಂದ್ರೆ ನಮ್ಮ ಆತ್ಮ, ಅದು ನಮ್ಮ ಅಸ್ಮಿತೆ, ಕನ್ನಡಿಗ ಅಸ್ಮಿತೆ ಬೆಂಕಿ ಇಟ್ಟಂಗಾಗುತ್ತೆ. ನಂತರ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಆಗ್ಬೇಕು ಇಂಥದ್ದೇ ಸಮಾವೇಶ, ಗುಲ್ಬರ್ಗದಲ್ಲಿ ಆಗ್ಬೇಕು, ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಆಗ್ಬೇಕು. ಇದಕ್ಕೆಲ್ಲ ಪ್ರೇರಣೆ ಈ ಮಹಾನ್ ಸಮ್ಮೇಳನ ಅಂತ ಸಮಾವೇಶ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಇಷ್ಟು ಜನ ಬರ್ತಿರೋ ಇಲ್ವೋ ಅಂತ ಹೇಳಿ ಹಾಲು ತುಂಬೋಗಿದೆ ಅಂತ ಹೇಳ್ತಿಲ್ಲ. ಈ ಹಾಲು ಸಭಾಂಗಣ ತುಂಬಿಲ್ಲ ಅನ್ನೋದನ್ನು ಕೂಡ ಆತ ಬಂಡವಾಳ ಮಾಡ್ಕೊತಾನೆ, ಮಾಡ್ಕೊಳ್ಳಿ. ಅವನ್ನೆಲ್ಲ ಒಂದಾದ್ರು ನಮ್ಗೆ ಗೊತ್ತು, ನಾವು ತಿಳ್ಕೊಡ್ತೀವಿ. ಕನಿಷ್ಠ ಅವನಿಗೆ ಪಾಪ ಪ್ರಜ್ಞೆ ಇಲ್ಲ. ನಾನು ತಪ್ಪು ಮಾಡ್ತಾ ಇದ್ದೀನಿ, ಪರಿಷತ್ಗೆ ಏನೂ ಘನಕಾರ್ಯ ಮಾಡಲಿಲ್ಲ ನಾನು, ಇನ್ನಾದ್ರೂ ಮಾಡೋಣ, ಇವರೆಲ್ಲರ ಜೊತೆ ಮಾತಾಡೋಣ, ಖರ್ಚು ಮಾತಾಡೋಣ, ಚರ್ಚೆ ಮಾಡೋಣ ಅನ್ನೋದಿಲ್ಲ. ಯಾವ ದೊಡ್ಡ ಸಾಹಿತಿಗಳು ಸಾಹಿತ್ಯ ಪರಿಷತ್ತಿನತ್ತ ಹೆಜ್ಜೆ ಇಡ್ತಾ ಇಲ್ಲ. ನೀವು ಹೋಗಿ ಬನ್ನಿ ಅಲ್ಲಿ ನಮ್ಮ ಪಂಪ ಮಹಾತ್ಮ ರಸ್ತೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣ ನೋಡಿ, ಮುಂದ್ಗಡೆ ಎಲ್ಲೋ ಸ್ಮಶಾನ ಮೌನ. ದಿನಕ್ಕೆ 2 ಕಾರ್ಯಕ್ರಮ ಗೊತ್ತಿಲ್ಲ. ಚಡ್ಡಿ ವಾಸ್ತವವಾಗಿ ಅದು ಡ್ರೆಸ್ ಚಡ್ಡಿ ಮಂಡ್ಯದವರು ಚಡ್ಡಿನೇ ಆಗ್ತಾ ಇದ್ರು ಒಂದು ಕಾಲಕ್ಕೆ. ಇವಾಗ ಪ್ಯಾಂಟ್ ಇಂಟು ಹಾಕೊಂಡು ಚೆನ್ನಾಗಿದ್ದೀವಿ. ಆದ್ರೆ ಚಡ್ಡಿ ಹೋಯ್ತು, ಬರಲಿಲ್ಲ. ಹಾಗಾಗಿ ಬಂಧುಗಳೇ, ಗೆಳೆಯರು ಹೇಳ್ತಾರ, ನೆನಪು ಮಾಡ್ತಾವ್ರೆ, ಅದು RSS ಚಡ್ಡಿ, ಮಂಡ್ಯದ ಪಟ್ಟಾಪಟಿ ಚಡ್ಡಿ ಅಲ್ಲ ಅಂತ. ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಪಣ ತೊಡೋಣ ಇವತ್ತು. ಅಂತ ಒಂದು ನಿರ್ಣಯಗಳು ಆಗ್ಬೇಕು ಈ ಸಮಾವೇಶದಲ್ಲಿ. ಮತ್ತೆ ಯಾವತ್ತೂ ನಾವು ವಿರಾಮವನ್ನು ಕೊಡಬಾರ್ದು. ಯಾವತ್ತೂ ಆತ ಪಾಪ ಪ್ರಜ್ಞೆಯಿಂದ ನನ್ ತಪ್ಪಾಯ್ತು, ಇನ್ನು ಮುಂದೆ ಪರಿಷತ್ತನ್ನ ನಾನು ಯಾವ ಕಾರಣಕ್ಕೂ ದುರುಪಯೋಗ ಮಾಡ್ಕೊಳ್ಳಲ್ಲ, ಅದನ್ನ ಹಾಳು ಮಾಡಲ್ಲ. ಇದುವರೆಗೂ ಏನು ಅನಾಹುತ ಆಗಿದೆಯೋ, ಬೈಲಾ ತಿದ್ದುಪಡಿ ಆಗಲಿ ಅಥವಾ ಜಿಲ್ಲಾಧ್ಯಕ್ಷರನ್ನ ಅವರ ಅಧಿಕಾರವನ್ನು ಮೊಟಕುಗೊಳಿಸಿ ತಾನು ಅವ್ರ ಮೇಲೆ ದಬ್ಬಾಳಿಕೆ ಮಾಡುವ ಮತ್ತೆ ಎದುರಾಳಿದ ಸದಸ್ಯರ ಆ ಸದಸ್ಯತ್ವವನ್ನ ರದ್ದುಪಡಿಸುವ ಮತ್ತೆ ಮಾತುಕತೆ ಕೋರ್ಟು ಕಚೇರಿ ಅಂತ ಅಲೆಯುವ ಯಾವ ತಪ್ಪನ್ನು ನಾನು ಮಾಡಲ್ಲ ಅಂತ ಹೇಳಿ ಬಹಿರಂಗವಾಗಿ ಅಥವಾ ಕನ್ನಡಿಗರ ಮುಂದೆ ಅವನು ಹೇಳಿದಾಗ ಮಾತ್ರ ಈ ಹೋರಾಟವನ್ನ ಬೇಕಾದ್ರೆ ಹಿಂದಕ್ಕೆ ತಗೊಳ್ಳೋಣ. ಮತ್ತೆ ಮುಂದಿನ ದಿನಗಳಲ್ಲಿ ಇಂಥ ಮನೆಯಾಳರು ಯಾವತ್ತೂ ಸಾಹಿತ್ಯ ಪರಿಷತ್ಗೆ ಮತ್ತೆ ಬರಬಾರದು, ಗೆಲ್ಲಬಾರದು. ಇಂಥದೊಂದು ಕಾಗೆ ಬಂದು ಸಾಹಿತ್ಯ ಸಂಸ್ಕೃತಿಯ ಒಂದು ಬಹಳ ಮನೆಯಲ್ಲಿ ಹೊಕ್ಕುಬಿಟ್ಟಿದೆ. ಈ ಕಾಗೆಯನ್ನ ಒದ್ದೋಡಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಬಹಳ ಒಬ್ಬ ಸಾಹಿತಿ, ಒಬ್ಬ ಹೋರಾಟಗಾರ, ಒಬ್ಬ ಕನ್ನಡ ಪರ ಚಿಂತಕ, ಪ್ರಾಮಾಣಿಕ ಅಂತವರು ಆ ಗದ್ದುಗೆಯಲ್ಲಿ ಕೂರಬೇಕು.
ಅನ್ನುವ ಆಶಯವನ್ನು ಇಟ್ಕೊಂಡು ಈ ಹೋರಾಟವನ್ನು ಮುಂದುವರಿಸೋಣ ಅನ್ನುವ. ಅದು ಮಂಡ್ಯದಲ್ಲಿ ಶುರುವಾಗಿದ್ದು, ಯಾಕಂದ್ರೆ ಇದೊಂದು ಶಕ್ತಿ ಕೇಂದ್ರ ಆಗಿರೋದ್ರಿಂದ ಕರ್ನಾಟಕದಲ್ಲಿ ರಾಜಕೀಯವಾಗಿಯೂ ಸಾಂಸ್ಕೃತಿಕವಾಗಿಯೂ ಒಂದು ಶಕ್ತಿ ಕೇಂದ್ರ ಆಗಿರುವುದರಿಂದ ಇಲ್ಲಿಂದ ಶುರುವಾಗಿರುವಂಥದ್ದು ಆಗಿದೆ ಅಂತ ನಾನು ಭಾವಿಸುತ್ತೇನೆ. ನಮಗೆ ಬೆಂಗಳೂರಿನಲ್ಲಿ ನನ್ನೆಲ್ಲ ಹಿರಿಯರು ಮಿತ್ರರು ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ಆದರೆ ಅಲ್ಲಿ ನನಗೆ ಹೆಚ್ಚು ವಿವರಗಳು ಸಿಗಲಿಲ್ಲ. ಆಮೇಲೆ ನನಗೆ ಈ ಬಗ್ಗೆ ವಿವರಗಳನ್ನು ಕೊಟ್ಟಂಥವರು ಜಯಪ್ರಕಾಶ್ ಗೌಡರು ತಿಳಿಸ್ಕೊಟ್ಟಂಥ ಒಂದು ದೂರದರು. ನನಗೆ ಇದ್ರ ಜೊತೆಗೆ ನಾನು ಅದರಲ್ಲಿ ಏನೇನು ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂತ ನೋಡಿದಾಗ ನನಗೆ ಈ ಮನುಷ್ಯ ಈ ಏನು ಎಡವಟ್ಟಿನೋ ಪೆದ್ದನೋ ಏನು ಅಂತ ನನಗೆ ಅವನ ಬಗ್ಗೆನೇ ನನಗೆ ಅಥವಾ ಪುಡಾರಿನೋ ಅಥವಾ ಮತೀಯವಾದಿನೋ ಒಂದು ನನಗೆ ಅರ್ಥ ಆಗಿಲ್ಲ. ಅಷ್ಟರ ಮಟ್ಟಿನ ಅವರ ಎಲ್ಲ ನಡವಳಿಕೆಗಳು ಕೂಡ ಎಡವಟ್ಟ ನಡವಳಿಕೆಗಳು ಅಂತ ನನಗೆ ಅನಿಸುತ್ತೆ. ನಾನು ಅವರ ಮಿತ್ರರ ಮೂಲಕ ಒಂದು ಸಂದೇಶವನ್ನು ಅವರಿಗೆ ತಿಳಿಸ್ಕೊಟ್ಟೆ. ಎಲ್ಲ ಕರ್ನಾಟಕದಲ್ಲಿ ನೀವು ಸರ್ವಾಧಿಕಾರಿ ಅಂತ ಮಾತಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಈ ಮನೋಧರ್ಮ ಬರಬಾರದು, ನೀವು ಡೆಮಾಕ್ರೆಟಿಕ್ ಆಗಿ ವರ್ತಿಸಬೇಕು, ನೀವು ಸಾಹಿತ್ಯ ಪರಿಷತ್ತಿನ ಅನ್ನುವಂಥ ಸ್ಥಾನ ಮುಖ್ಯಮಂತ್ರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುವಂಥದ್ದು ಮತ್ತು ಮೌಲಿಕವಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಗೌರವದಿಂದ ನಡೆಸ್ಕೊಳ್ಳಿ. ಮತ್ತು ಸಾಹಿತ್ಯ ಕ್ಷೇತ್ರ ಅನ್ನುವಂಥದ್ದು ಮತ್ತು ಅದು ಸೆನ್ಸಿಟಿವ್ ಕ್ಷೇತ್ರ, ಒಟ್ಟೊಟ್ಟಾಗಿ ಪೆದ್ದದಾಗಿ ಮೂರ್ತರವಾಗಿ ವರ್ತಿಸಿದರೆ ಇಡೀ ನಮ್ಮ ಈ ಚಿಂತನ ವರ್ಗ ಇದೆ, ಸಾಹಿತ್ಯ ಕ್ಷೇತ್ರ ಚಿಂತನ ವರ್ಗ, ಆ ಕೋರ್ ಗ್ರೂಪ್ ಇದೆ, ಚಿಂತನೆ ಮಾಡ್ತಿದ್ದಾರೋ ಈ ಕರ್ನಾಟಕದ ಕಾನ್ಫಿಡೆನ್ಸ್ ಏನು ಉಳಿಸ್ಕೊಂಡ್ಬರ್ತಿದ್ದಾರೆ ಈ ಜನ, ಇವರಿಗೆ ಅವಮಾನ ಮಾಡಿದಾಗುತ್ತೆ. ಯಾಕಂದ್ರೆ ನೀವು ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಅಡ್ಡಾದಿಡ್ಡಿ ಬೇಕಾದ್ರೂ ಮಾತಾಡ್ಕೊಳ್ಳಿ, ಅದು ಸಹಜ ಆಗಿರುತ್ತೆ. ಆದರೆ ಒಂದು ದೇಶದ ಕ್ರೀಮ್ ಚಿಂತಕರಿರುವಂಥ ಸಾಹಿತಿಗಳ ಬಗ್ಗೆ ಮಾತಾಡುವಾಗ ಸೆನ್ಸಿಟಿವ್ ಆಗಿರಬೇಕು. ಸಾಹಿತ್ಯ ಅನ್ನುವಂಥದ್ದು ಸೆನ್ಸಿಟಿವ್ ಅನ್ನುವಂಥದ್ದು, ಸರ್ವರದ್ದು ಒಳಗೊಂಡಿರುವಂಥದ್ದು ಮತ್ತು ಸೆಕ್ಯುಲರ್ ಆಗಿರುವಂಥದ್ದು ಅನ್ನುವಂಥ ಮಾತನ್ನ ಅವರ ಮಿತ್ರರ ಮೂಲಕ ಅದನ್ನ ಹೇಳಿ ಕಳಿಸ್ತೇವೆ. ಮತ್ತೆ ನನಗೆ ಇನ್ನೂ ಆಘಾತ ಆಗಿರೋ ವಿಷಯ ಅಂತಂದ್ರೆ, ಮಂಡ್ಯದಲ್ಲಿ ನಮ್ಮ ಮೀರಾ ಶಿವಲಿಂಗಯ್ಯನವ್ರನ್ನ ನಾನು ನನ್ನ ಅನಿಷ್ಟದಲ್ಲಿ ಅವರನ್ನ ಗೋಲ್ಡನ್ ವುಮನ್ ಅಂತ, ಅಂದ್ರೆ ಚಿನ್ನದ ಮಹಿಳೆ ಅಂತ ಭಾವಿಸ್ಕೊಂಡಿರುವಂಥವ್ರು. ಯಾವುದೇ ಚಟುವಟಿಕೆಗಳು ಮಂಡ್ಯದಲ್ಲಾದರೆ ಹೆಣ್ಣು ಮಕ್ಕಳು ಆಗ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಂಥದ್ದನ್ನು ಗಮನಿಸಿಲ್ಲ. ಹಾಗಾಗಿ ಮೊದಲಿನಲ್ಲಿ ಆ ಥರದ ಅವ್ರಿಗೆ ಗೌರವ ಇದೆ. ಅವ್ರು ಅಷ್ಟೊಂದು ಹೋರಾಟ ಮಾಡಿದ್ರೆ ಎಲ್ಲಾದ್ರೂ ಅವಮಾನ ಮಾಡ್ತಾರೆ. ಒಂದು ಸೌಖ್ಯನೇ ಇರೋರು ಕೆಲವೊಮ್ಮೆ ಸಹನೆ ಇರಬೇಕು, ಮತ್ತೆ ಕೆಲವೊಂದೆಲ್ಲ ಮರೆಯುವಂತ ಕೂಡ ಇರಬೇಕು. ಇಂಥ ದೊಡ್ಡ ಕೆಲಸ ಮಾಡುವಾಗ ಪ್ರತಿಭಟನೆ ಮಾಡುವಂಥದ್ರ ಜೊತೆಗೆ ಬುದ್ಧಿವಾದ ಹೇಳುವಂಥದ್ರ ಜೊತೆಗೆ ಕೆಲವು ತಪ್ಪುಗಳ ಮರೆಯುವಂಥದ್ದು ಕೂಡ ಇದ್ರೆ ಮನುಷ್ಯ ನೀವು, ಇಲ್ಲದೆ ಮನುಷ್ಯನೇ ಅಲ್ಲ ನೀವು. ಹಾಗಾಗಿ ಒಂದು ಮ್ಯಾನರ್ಸ್ ಉಳಿಸ್ಕೊಳ್ಳೋದಕ್ಕೆ ಬಂದ್ರೆ ಎಲ್ಲ ಚಟುವಟಿಕೆಗಳೆಲ್ಲ ನೋಡಿದಾಗ ನನಗೆ ಮ್ಯಾನರ್ಸ್ ಇಲ್ಲ ಅಂತ ಮನುಷ್ಯ ಅನ್ನಿಸ್ತು. ಮತ್ತೆ ಮಂಡ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಯಾವಾಗಲೂ ಅದ್ದೂರಿಯಾಗಿ ಮಾಡ್ತಾರೆ. ನಾವು ಕರಿಬೇಕು ಅಂತ ಏನಿಲ್ಲ, ಮಾಡುವಾಗ ಅದ್ದೂರಿಯಾಗಿ ಮಾಡ್ತಾರೆ. ಇದ್ರ ಬಗ್ಗೆ ಭಿನ್ನಮತ ಇದೆ. ಯಾಕಂತಂದ್ರೆ ಇಷ್ಟು ದೊಡ್ಡದಾಗಿ ಇಷ್ಟು ಅದ್ದೂರಿಯಾಗಿ ಸಮ್ಮೇಳನ ಮಾಡುವಂತ ಅವಶ್ಯಕತೆನೂ ಇಲ್ಲ ಮತ್ತು ಇಷ್ಟು ದುಡ್ಡನ್ನ ಸರ್ಕಾರ ಕೊಡುವಂತ ಅವಶ್ಯಕತೆನೂ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಇಂಥವೆಲ್ಲ ದೊಡ್ಡ ದೊಡ್ಡ ಸಮ್ಮೇಳನಗಳು ಏನಾಗ್ತವೆ ಅಂತಂದ್ರೆ ಬೇರೆ ಬೇರೆ ಜಾಗಗಳಲ್ಲಿರುವಂತ ಕಾರ್ಯಕ್ರಮಗಳನ್ನ ಹತ್ತಿರ್ತವೆ, ಬರೀ ಶೋ ಆಗ್ತವೆ. ಒಳಗಡೆ ಏನು ಘಟಕಾಂಶಗಳನ್ನ ಬೆಳೆಸಬೇಕು ಅದು ಆಗಲ್ಲ. ಇದು ಬೇರೆ ಬರುವಂಥದ್ದು ಕೇಳುವಂಥದ್ದಾಗುತ್ತೆ ಹೊರತು ಘಟಕಾಂಶಗಳು ಬೆಳೆಯಲ್ಲ. ಹಾಗಾಗಿ ಇಂಥ ಸಮ್ಮೇಳನಗಳನ್ನೇ ಕಡಿಮೆ ಮಾಡಬೇಕು ಅಂತ ಆಲೋಚನೆ ಮಾಡುವಂಥವ್ರು. ಆ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದು ನನಗೆ ನೋವಾಗಿರೋ ವಿಷಯ ಅಂತಂದ್ರೆ, ಎರಡನೇದಾಗಿ ನಮ್ಮ ಹಾಸನ ಇವರು ಶಿವಮೊಗ್ಗದ ಮಂಜುನಾಥನ್ನ ಸಸ್ಪೆಂಡ್ ಮಾಡಿದ್ರು. ಏನ್ರಿ ಆ ಮನುಷ್ಯ, ಇಡೀ ನನಗೆ ಹೆಮ್ಮೆ ಆಗ್ತಿತ್ತು ಅದು ಕುವೆಂಪು ಜಿಲ್ಲೆ ಅಂತಂದಾಗ ಇಡೀ ಶಿವಮೊಗ್ಗವನ್ನ ನಿರಂತರವಾದ ಸಾಹಿತ್ಯ ಚಟುವಟಿಕೆ ಜೊತೆಗೆ ಎಲ್ಲೆಲ್ಲಿ ನೀವು ಕಾಡಿನಲ್ಲಿ, ಮೇಡ್ನಲ್ಲಿ, ಹೊಳೆದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ ರಿಲೇಟೆಡ್ ಕಾರ್ಯಕ್ರಮಗಳು ಅದ್ದೂರಿ ಅದ್ಭುತ ಅಲ್ಲ. ನೀವು ಅಂತ ಸೆನ್ಸಿಟಿವ್ ಕಾರ್ಯಕ್ರಮ ಮಾಡ್ತಿದ್ದಂತ ನಿರಂತರವಾಗಿ ಶಿವಮೊಗ್ಗವನ್ನ ಅದರ ಸಾಹಿತ್ಯದ ಒಂದು ಚಟುವಟಿಕೆಯಿಂದ ಮನುಷ್ಯನ ಸಸ್ಪೆಂಡ್ ಮಾಡಿದ್ರು ಅಂತಂದ್ರೆ ಈ ಸಾಹಿತಿನೋ ಅಸಾಹಿತಿನೋ ಪುಟಾರಿನೋ ಏನೋ ನೋಡಿ. ಬಹಳ ಮೊದಲು ಮಾಡ್ಬೇಕಾದ ಕೆಲಸ ಜಾಡಿಗಳು ಸಸ್ಪೆಂಡ್ ಮಾಡಿದ್ರು, ಅದು ಪ್ರಸ್ತಾಪ ಮಾಡಿದ್ರು. ಮೊದಲು ಸರ್ಕಾರ ಅವ್ರಿಗೆ ಕೊಟ್ಟಿರುವಂತ ಮಂತ್ರಿಗಿರಿಯ ಸ್ಥಾನವನ್ನ ವಾಪಸ್ ತಗೋಬೇಕು ಅನ್ನುವಂಥದ್ದನ್ನ ಇಲ್ಲಿ ಕರಾಮಂಡಿಸಬೇಕು. ಏನಾಗಿದೆ ಅಂದ್ರೆ ಅವರಿಗೆ ಆ ಸ್ಥಾನ ಕೊಟ್ಟಿರೋದು ಕಪ್ಪಿಗೆ ಹೆಂಡ ಕುಡಿಸ್ದಂಗಾಗಿದೆ. ಕಪ್ಪಿಗೆ ಹೆಂಡ ಕುಡಿಸ್ದಂಗಾಗಿದೆ. ನಿಮಗೆ ಸಾಹಿತಿಗಳು ಏನಾದ್ರು ಕುಡಿದ್ರೆ ಅವರೆಲ್ಲ
ಒಂಟಿಯಾಗಿ ಮನೆಯಲ್ಲೋ ಅಲ್ಲೇ ಇಲ್ಲ ಕುಡಿತಾರೆ, ಬೀದಿ ಬಿಡಲ್ಲ. ಆದ್ರೆ ಈ ಮನುಷ್ಯ ಕಂಡ ಬೀದಿ ಬಿದ್ದಂಗೆ ಹಾಗಾದ್ರೆ ಮೊದಲು ಸ್ಟ್ರಾಂಗ್ ಇದು. ಯಾಕಂದ್ರೆ ಇಂದು ಕೂಡ ಅದು ಸರ್ಕಾರದ ತೀರ್ಮಾನ ಆಗಿತ್ತು ಮತ್ತು ಪಾಕ್ಷಿಕ ತೀರ್ಮಾನ ಆಗಿತ್ತು. ಇವತ್ತು ನೀವು ಅದನ್ನ ಈ ಸರ್ಕಾರ ನೀವು ಪಾಕ್ಷಿಕ ಆಗೋದು ಬೇಡ, ಆದ್ರೆ ಕೋಟಿ ಕೈಲಿ ಅಧಿಕಾರ ಕೊಟ್ಟು ಹೆಣ್ಣೆ ಕೊಡ್ಸೋದು ಒಳ್ಳೆಯದಲ್ಲ. ಸಾಹಿತ್ಯ ಕ್ಷೇತ್ರಕ್ಕೆ ಹೇಳ್ಬೇಕು ಮುಖ್ಯಮಂತ್ರಿಗೆ, ಸಾಹಿತ್ಯ ಕ್ಷೇತ್ರಕ್ಕೆ ಅವಮಾನ ಮಾಡಬೇಡಿ, ಸಾಹಿತ್ಯ ಕ್ಷೇತ್ರಕ್ಕೆ ಅವಮಾನ ಮಾಡಬೇಡಿ. ಮತ್ತೆ ಕರ್ನಾಟಕದ ವ್ಯಕ್ತಿತ್ವಗಳು ಎಲ್ಲಿ ಬಂದಿದ್ದಾವೆ, ಕುವೆಂಪು ಆಗಲಿ ಬಸವಣ್ಣ ಆಗಲಿ ಎಲ್ಲಿ ಬಂದಿದೆ, ಸಾಹಿತ್ಯ ಕ್ಷೇತ್ರದಿಂದ ಬಂದಿರುವಂಥದ್ದು. ಪರ್ಸನಾಲಿಟಿ, ಸಾಂಸ್ಕೃತಿಕ ವ್ಯಕ್ತಿತ್ವಗಳು ಬಂದಿರೋದು ಸಾಹಿತ್ಯ ಕ್ಷೇತ್ರದಿಂದ. ಅವ್ರಿಗೆಲ್ಲ ಅವಮಾನ ಮಾಡಿದ್ರೆ ಈ ಮನುಷ್ಯ ಮೂರನೇ ದರ್ಜೆ ಮನುಷ್ಯ ಬಂದ್ರೆ ನೀವು ಬಹಳ ಇದು ಅಂತ ಅನ್ಸುತ್ತೆ ಕಂಡ್ರಾಗಿ. ಆಮೇಲೆ ಇವತ್ತು ಅವ್ರು ಹೆಂಗ್ ನೋಡಿ ಇದನ್ನೊಂದು ಮಾತು ಪ್ರಸ್ತಾಪ ಮಾಡಿದ್ರು, ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲರನ್ನು ಹದಾಕೆ ಬಿಟ್ಟಿದ್ದಾರೆ ಮನುಷ್ಯ ಅಂತ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಗುಲಾಮಗಿರಿ ಎನ್ನುವಂಥದ್ದು ದೊಡ್ಡ ಇದಾಗಿದೆ ಮತ್ತು ಹತ್ತಿಕ್ಕುವಂಥದ್ದು ಕೂಡ ಹಾಗೆ ಇದೆ. ಅದು ಮೊದಲು ಎರಡೇ ವಿಷಯ ಏನ್ ಮಾಡ್ಬೇಕು ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲಾ ಜಿಲ್ಲಾಧ್ಯಕ್ಷರನ್ನು ಸಂಪರ್ಕ ಮಾಡಿ, ಇವತ್ತು ಅವರು ನಾಳೆ ನೀವು ನಿಮ್ಮನ್ನು ಹೊರಕಳಿಸ್ಬೋದು, ನೀವು ಸೇಫ್ ಆಗಿದ್ದೀವಿ ಅಂತ ತಿಳ್ಕೋಬೇಡಿ. ಹಾವಿನ ಕೆಳಗಡೆ ಕಪ್ಪೆ ಇದ್ದಂಗೆ ಇದ್ದೀರಿ, ಯಾವಾಗ ಬೇಕಾದ್ರೂ ಮನುಷ್ಯ ನಿಮ್ಮನ್ನು ನೂಕುತ್ತದೆ. ನೀವು ಚಳುವಳಿಗೆ ಬನ್ನಿ. ಯಾಕಂದ್ರೆ ಚಳುವಳಿ ಮಾಡೋದ್ರ ಮೂಲಕ ವ್ಯಕ್ತಿತ್ವ ಅವರ ವ್ಯಕ್ತಿತ್ವ ನಾಶ ಮಾಡ್ತಾ ಇಲ್ಲ. ನಾವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಮಾತ್ರ ಗುರಿಯಾಗಿಟ್ಕೊಂಡಿದ್ದೇವೆ ಹೊರತು ಆ ವ್ಯಕ್ತಿನಲ್ಲ. ನಾನು ಇನ್ನೂ ಹೇಳ್ತೀನಿ, ನೀವು ಇಲ್ಲಿ ಆ ಪಕ್ಷ ಈ ಪಕ್ಷ ಪ್ರಶ್ನೆ ಬಗ್ಗೆ ಕೂಡು ನಮಗೆ. ಯಾಕಂದ್ರೆ ಅವರಿಗೆ ಓಟ್ ಹಾಕಿರೋರು ಎಲ್ಲ ಪಕ್ಷದವರು ಇದ್ದಾರೆ, ನಮಗೆ ಓಟ್ ಹಾಕೋರು ಕೂಡ ಎಲ್ಲ ಪಕ್ಷದವರು ಇರ್ತಾರೆ. ಮತ್ತೆ ಇನ್ನೊಂದು ಜಿಲ್ಲಾಧ್ಯಕ್ಷರನ್ನ ಚುನಾವಣೆ ಮಾಡಿರುವಂತದ್ದು ಜೋಶಿ ಅಲ್ಲ. ಯಾಕ್ರಿ ಅವ್ರಿಗೆ ಅಧಿಕಾರ ಒಂದು ಪ್ರಶ್ನೆ ಮಾಡಬೇಕು. ಅವರು ನಿಮ್ಮ ತರನೇ ಡೆಮಾಕ್ರೆಟಿಕ್ ಆಗಿ ಎಲೆಕ್ಟ್ ಆಗಿರುವಂತವರು, ಅದರ ತೀರ್ಮಾನ ಕೂಡ ಡೆಮಾಕ್ರೆಟಿಕ್ ಆಗಿರ್ಬೇಕು. ನಿನ್ನ ಹತ್ರ ಅಲ್ಲ ಅಂತ ಅನ್ನುವಂಥದ್ದು ಆ ಮನುಷ್ಯನಿಗೆ ತಿಳಿಸ್ಕೊಡ್ಬೇಕಾದ ಕೆಲಸ ಬಹಳ ಜವಾಬ್ದಾರಿಯುತವಾಗಿ ಈ ಮುಂದೆ ಮಾಡಬೇಕಾಗಿದೆ. ಆ ಕಾರಣಕ್ಕೂ ಸಲುವಾಗಿ ಈ ಎಲ್ಲಾ ಅಧ್ಯಕ್ಷರುಗಳನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಸಂಘಟನೆ ಮಾಡಿ ನೀನು ಮಂಡ್ಯದಿಂದ ಇಂಡಿಯಾಕ್ಕೆ ಹೋಗ್ಬೇಕು, ಮಂಡ್ಯದಿಂದ ಇಂಡಿಯಾಕ್ಕೆ ಹೋಗ್ಬೇಕು, ಒಳ್ಳೆದೇನೆ ಅದು. ಆ ಕೆಲಸವನ್ನ ಮಾಡುವಂತ ಕೆಲಸ ಅಗತ್ಯ ಆಗಿದೆ. ಮತ್ತೆ ಇದನ್ನ ಎಲ್ಲರೂ ಒಟ್ಟ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಈ ಕೆಲಸವನ್ನು ಒಂದು ನಮ್ಮ ಜಾಣಗೆರೆಯವರು ಆ ಹಿಂದೆ ಹೇಗಿದ್ರೆ ಒಂದು 34 ವರ್ಷ ಹಿಂದೆ ಅಷ್ಟೇ ಪ್ರಕಾರವಾದಂಥ ಹೋರಾಟಗಾರನ ಧ್ವನಿಯನ್ನು ಉಳಿಸ್ಕೊಂಡಿದ್ದಾರೆ. ಆದರೆ ನಾವು ಒಂದು ದೃಷ್ಟಿಯಿಂದ ನಮ್ಮ ಪ್ರಕಾರವಾದ ಹೋರಾಟದ ಜೊತೆಗೆ ನಮ್ಮ ಇಂಟ್ರಾಸ್ಪೆಕ್ಷನ್ ಉಳಿಸ್ಕೋಬೇಕು. ನೀವು ಈ ಚಳುವಳಿ ಮಾಡೋದ್ರ ಜೊತೆಗೆ ಏನು ಸಾಹಿತ್ಯ ಪರಿಷತ್ತಿನ ಮತದಾರರಿದ್ದಾರೋ ಆ ಮತದಾರರನ್ನು ಕೂಡ ನೀವು ಉದ್ದೇಶಿಸಬೇಕು. ಸಾಹಿತ್ಯ ಪರಿಷತ್ತನ್ನು ಹಾಳು ಮಾಡಿಬಿಟ್ಟಿರಪ್ಪ ಪಕ್ಷ ದೃಷ್ಟಿಯಿಂದ, ಅದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ನಮ್ಗೆಲ್ಲ ಸೆಕೆಂಡ್ರಿ. ನಮ್ಮ ಸಂಸ್ಕೃತಿಯ ಉಳಿಸುವ ದೃಷ್ಟಿಯಿಂದ ಅವರಿಗೂ ಕೂಡ ಉದ್ದೇಶ ಮಾಡುವಂಥ ಅವಶ್ಯಕತೆ ಇದೆ. ಮತ್ತೆ ತುಂಬ ಅಗತ್ಯವಾಗಿ ಮತ್ತು ಮುಖ್ಯವಾಗಿ ನೀವು ಜೋಶಿಯವರು ಎಲ್ಲಿಂದ ಬಂದರೂ ಕೂಡ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮುಖ್ಯವಾಗಿ ಎಲ್ಲ ಕಡೆ ಹಾಕಿರುವಂಥದ್ದು ಕೂಡ ಒಂದು ನಿರ್ಣಯವಾಗಿ ತಗೊಂಡು ಅದನ್ನು ಮುಂದುವರಿಸಬೇಕು. ಈ ರೀತಿಯಲ್ಲಿ ಎಲ್ಲ ಸೇರಿಕೊಂಡು ಮುಂದುವರಿಸುವ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಆರ್ಭಟಿಸಿ ಮಾತನಾಡುವಂಥ, ಆರ್ಭಟಿಸಿ ತಿಳುವಳಿ ಮಾಡುವಂಥ ಸಂದರ್ಭಕ್ಕಿಂತ ಹೆಚ್ಚಾಗಿ ನಾವು ಸಮಾಜವನ್ನು ತಲುಪಿಸುವಂತಹ, ಸಮಾಜದ ಮನಸ್ಸುಗಳನ್ನು ತಲುಪಿಸುವಂತಹ ಸೆನ್ಸಿಟಿವ್ ಕೆಲಸಗಳನ್ನ ಮಾಡ್ತಾ ಹೋಗಬೇಕು. ಇಂಥ ಕನ್ನಡದಲ್ಲಿ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿಯ ಪುನರುತ್ಥಾನ, ಇದಕ್ಕೆ ನಮ್ಮ ಬಸವಣ್ಣ, ನಮ್ಮ ಕುವೆಂಪು ಮತ್ತು ನಮ್ಮ ಸಾಹಿತ್ಯ ಚಿಂತಕರು ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ನೀನು ಮಾಡಿದ ಸಾಹಿತ್ಯ ಪರಿಷತ್ತಿನ ಮರ್ಯಾದೆ ಉಳಿಸೋದಲ್ಲ, ಇಂಥ ಎಲ್ಲ ದೊಡ್ಡ ದೊಡ್ಡವರ ಮರ್ಯಾದೆಯನ್ನು ಉಳಿಸಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಒಂದು ಗುಂಪಿನ ತಂದುಕೊಂಡು ನಾವು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಈ ಮಾತುಗಳಿಗಾಗಿ ವಿಶೇಷವಾಗಿ ಅವರ ಅನಾರೋಗ್ಯದ ಕೆಲವು ಸಂದರ್ಭಗಳಲ್ಲಿ ಕೂಡ ಜಯಪ್ರಕಾಶ್ ನಿಂತಿರುವಂಥ ನನಗೆ ಈ ವಿಷಯದಲ್ಲಿ ಅವರಿಗೆ ನನ್ನ ತುಂಬು ಬೆಂಬಲವನ್ನು ನಾನು ಘೋಷಿಸಿ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಈ ರೀತಿಯ ಒಂದು ಅಪಸೌಮ್ಯಗಳ ಸ್ವರ ಕೇಳ್ತಾ ಇರುವಾಗ ಅದ್ರ ಬಗ್ಗೆ ಏನಾದರೂ ಮಾಡಬೇಕು, ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಕೆಲವರು ಸಮಾನ ಮನಸ್ಕರು, ಕನ್ನಡದ ಪೂರ್ವ ಸಂಸ್ಕೃತಿಯ ಬಗ್ಗೆ ನಂಬಿಕೆ ಇರೋರು, ಅದರಲ್ಲೇ ಬದುಕ್ತಾ ಇರೋರು, ಅದರಲ್ಲೇ ಉಸಿರಾಡ್ತಾ ಇರೋರು ಯೋಚನೆ ಮಾಡಿ ಒಂದು ಸಭೆಯನ್ನು ಮಾಡಿ ಈ ಥರದ ವಿಭಾಗೀಯ ಸಭೆಗಳು ಬೇರೆ ಬೇರೆ ಆಗಬೇಕು ಅಂತ ಯೋಚನೆ ಮಾಡಿದ್ದನ್ನು
ಅಲ್ಲೇನೆ ನಾವು ಮಂಡ್ಯದಲ್ಲಿ ಮಾಡ್ತೀವಿ ಅಂತ ಹೇಳಿದಷ್ಟೇ ಅಲ್ಲದೇನೆ ಅದನ್ನ ಸಾಧಿಸಿ ತೋರಿಸಿದ್ದಾರೆ. ಮತ್ತು ಮಹೇಶ್ ಜೋಶಿ ಅಂತಹ ಸರ್ವಾಧಿಕಾರಿ ಧೋರಣೆಗೆ ಸವಾಲೆಸೆದು ನಿಂತಿದ್ದಾರಲ್ಲ, ಹಾಗಾಗಿ ನಿಮಗೆ ನಾನು ಶರಣಾರ್ಥಿ. ಮಹೇಶ್ ಜೋಶಿ ಒಬ್ಬ ಅಧಿಕಾರಿ, ಸಾಹಿತಿ ಅಲ್ಲ, ಸಾಹಿತ್ಯದ ಗಂಧವೂ ಇಲ್ಲ ಅಂತ ನಾವು ಈ ಪ್ಲೆಕಾರ್ಡ್ಗಳನ್ನು ಕೂಡ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಧಿಕಾರಿಶಾಹಿ ವರ್ತನೆಯನ್ನ ಅವರು ಈ ಹಿಂದೆ ಇದ್ದಂತಹ ಅಧಿಕಾರದ ಸ್ಥಳದಲ್ಲಿಯೂ ಮಾಡಿ ಅವರ ಸಿಬ್ಬಂದಿಗಳ ಜೊತೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಬಹಳ ಸಾರಿ ಸುದ್ದಿಗಳು ಬಂದಿತ್ತು. ಒಬ್ಬ ಸಿಬ್ಬಂದಿಯಾಗಿ ಅಲ್ಲಿದ್ದವರು ಅವ್ರ ವಿರುದ್ಧ ಕೋರ್ಟಿಗೆ ಹೋಗಿ ಆಗಲೇ ಹೇಳಿದ ಹಾಗೆ ಕೋರ್ಟಲ್ಲಿ ಜಯ ಸಾಧಿಸಿದ್ದಾರೆ, ದಂಡವನ್ನ ಕಟ್ಟಿ ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಅದೇ ವರ್ತನೆಯನ್ನ ಒಂದು ಕನ್ನಡದ ಸಂಸ್ಕೃತಿಯನ್ನ ಸಾಹಿತ್ಯದ ಸೊಗಡಿನ ಮೂಲಕ ಇಡೀ ನಾಡಿಗೆ ಪಸರಿಸಬೇಕಾದಂತಹ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಬಂದು ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ಮಾಡಿ ತಾನು ಜಯಿಸಬಲ್ಲೆ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಕನ್ನಡ ಪಂಪನ ಸಂತಾನ, ನಾವು ಮನುಜ ಕುಲ ಅಂತ ಒಂದೇ ಬಲಂ ಅಂತ ಹೇಳಿದಂತಹ ಪಂಪನ ಸಂತಾನಗಳಾಗಿ ನಾವು. ಹಾಗೆ ಈತ ಏನ್ ಮಾಡಿದ್ದು, ಬಂದ ತಕ್ಷಣ ಸಾಹಿತ್ಯ ಪರಿಷತ್ತು ಇರುವ ರಸ್ತೆ ಪಂಪ ಮಹಾಕವಿಯ ಆ ರಸ್ತೆಯಲ್ಲಿ ಇರೋದಲ್ಲ, ಆ ಹೆಸರನ್ನ ಬದಲಾಯಿಸಕ್ಕೆ ಹೋದಂತಹ ಮನುಷ್ಯ ಪಂಪ ಎಲ್ಲಿಂದ ಆತನಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಅಂತ ಬಂಧನ ಮಾಡಿದವನು. ಸೊ ನಾವು ಕನ್ನಡ ನಾಡಿನಲ್ಲಿ ಇರುವಂತಹ ಎಲ್ಲರನ್ನ ಪ್ರೀತಿಸುವಂತಹ ಜನ, ನಾವು ಕನ್ನಡದ ಕೂಡು ಸಂಸ್ಕೃತಿಯನ್ನ ಕುವೆಂಪು ಅವರು ಕೊಟ್ಟಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅನ್ನುವುದನ್ನ ಮನಸಾರೆ ಒಪ್ಪಿ ಹಾಗೆ ಬದುಕದಕ್ಕೆ ಬಯಸ್ತಂಥವ್ರು. ಆದ್ರೆ ಕಳೆದ ಕಸಾಪ ಚುನಾವಣೆಯ ಸಂದರ್ಭದಲ್ಲಿ ಈತ ತನಗೆ ಮತವನ್ನ ಗಳಿಸೋದಕ್ಕೆ ಹೋಗಿದ್ದು ಎಲ್ಲಿಗೆ ಅಂತಂದ್ರೆ ಈ ದೇಶವನ್ನ, ಕೂಡು ಸಂಸ್ಕೃತಿಯ ದೇಶವನ್ನ ಏಕ ಸಂಸ್ಕೃತಿಯ ದೇಶವನ್ನಾಗಿ ಮಾಡಲಿಕ್ಕೆ ಹೊರಟಂತವರ ಸಹಾಯವನ್ನ ಪಡೆದು ಆತ ಅಧಿಕಾರಕ್ಕೆ ಬಂದಿದ್ದು ಅನ್ನೋದನ್ನ ನಾವು ಮರಿಬಾರದು. ಅಂಥದ್ದನ್ನ ನಾವು ಜನರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಕೂಡು ಸಂಸ್ಕೃತಿಯನ್ನ ಬಯಸುವಂತಹ ಅಂತಹ ಒಂದು ನೆಲದಲ್ಲಿ ಇರುವಂತಹ ನಾವು ಸಾಹಿತ್ಯದ ಸುಗಂಧದ ಮೂಲಕ ಕನ್ನಡದ ಸಂಸ್ಕೃತಿಯನ್ನ ಪಸರಿಸುವ ಜಾಗದಲ್ಲಿ ದುರ್ಗಂಧ ಬೀಳುವಂತಹ ಸಂದರ್ಭ ಬಂದಾಗ ಎದ್ದು ನಿಂತು ಕನ್ನಡದ ಎಲ್ಲ ಜನ ಪ್ರತಿಭಟಿಸಬೇಕು ಅಂತ ಅನ್ನುವಂತಹ ಸಂದೇಶವನ್ನ ಈ ಸಮಾವೇಶದ ಮೂಲಕ ನಾವು ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾವೇರಿಯಲ್ಲಿ ಸಮ್ಮೇಳನ ಆಯಿತು. ಅವರು ಅಧಿಕಾರಕ್ಕೆ ಬಂದ ಕೆಲವೇ ದಿವಸಗಳಲ್ಲಿ ಅಲ್ಲೇ ಅವರು ತಮ್ಮ ನಿಜವಾದ ಚರಿತ್ರೆಯನ್ನ ಅಥವಾ ನಿಜವಾದ ತಮ್ಮ ಸ್ವರೂಪವನ್ನ ತೋರಿಸಿದ್ರು. ಒಂದು ಸಮುದಾಯದ ಎಂತೆಂತಹ ಕೊಡುಗೆಯನ್ನ ಕೊಟ್ಟಂತಹ ಸಮುದಾಯದವನ್ನ ಸಂಪೂರ್ಣವಾಗಿ ಹೊರಗಿಟ್ಟು ಸಮ್ಮೇಳನವನ್ನು ಮಾಡೋದಕ್ಕೆ ಹೊರಟರು. ಆಗ್ಲೂ ಕೂಡ ಕನ್ನಡದ ಪ್ರಜ್ಞಾವಂತ ಮನಸ್ಸುಗಳು ಅದನ್ನ ವಿರೋಧ ಮಾಡಿತು. ನನಗನ್ಸುತ್ತೆ ಸರ್, ಅವತ್ತು ನಾವು ಈ ತರದಲ್ಲಿ ಇಡೀ ರಾಜ್ಯದ ತುಂಬಾ ಮಾಡಬೇಕಾಗಿತ್ತು. ಆದ್ರೆ ಏನೋ ತಪ್ಪು ಮಾಡಿದ್ದಾರೆ, ಮನುಷ್ಯ ಸರಿಪಡಿಸ್ಕೋಬಹುದು ಅನ್ನುವಂತಹ ಒಂದು ನೆಲೆಯಲ್ಲಿ ಒಂದು ಪರ್ಯಾಯ ಸಾಹಿತ್ಯ ಸಮ್ಮೇಳನವನ್ನ ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಮಿತಿ ಮೀರಿದ ಈ ವರ್ತನೆ ಜೊತೆಗೆ ನಾನು ಇಲ್ಲಿರುವ ಈ ಸಭಾಂಗಣದ ಮೂಲಕ ಇಡೀ ರಾಜ್ಯದಲ್ಲಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರುಗಳಿಗೆ ಮತ್ತು ಅಲ್ಲಿರುವಂತಹ ಸಮಿತಿಗಳಿಗೆ ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ನೀವು ಯಾರು ಕೂಡ ಮಹೇಶ್ ಜೋಶಿಯ ಗುಲಾಮರಲ್ಲ. ಕನ್ನಡದ ಸೇವೆಯನ್ನ ಮಾಡಬೇಕು, ಕನ್ನಡ ಸಾಹಿತ್ಯವನ್ನ ಪಸರಿಸಬೇಕು ಅನ್ನುವ ನೆಲೆಯಲ್ಲಿ ನೀವು ಕೂಡ ಜನರಿಂದ ಮತವನ್ನ ಗಳಿಸಿ ಗೆದ್ದು ಬಂದವರೇ ಆಗಿರುವ ಕಾರಣಕ್ಕಾಗಿ ಅವರ ಗುಲಾಮರ ತರ, ಯಾಕಂದ್ರೆ ನಿನ್ನೆನ ಮೊನ್ನೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಆಗಿದ್ದನ್ನ ವಿಡಿಯೋ ನಾನು ನೋಡ್ತಾ ಇದ್ದೆ. ಏನೆಲ್ಲ ಮಾತಾಡ್ತಾರೆ ಅವರು, ನಿಜವಾಗ್ಲೂ ಅವರ ನಾಲಿಗೆಯಿಂದ ಬಂದ ಮಾತ ಅಥವಾ ಮಹೇಶ್ ಜೋಶಿ ಬರೆದು ಕಳಿಸಿಕೊಟ್ಟಂತಹ ಮಾತುಗಳನ್ನ ಆಡ್ತಾ ಇದ್ದಾರ ಅಂತ. ಯಾಕಂದ್ರೆ ಮಂಡ್ಯದ ಜನ ತಮ್ಮ ಅಭಿಮಾನಕ್ಕೆ ಕುತ್ತು ಬಂದ್ರೆ ಎದ್ದು ನಿಂತು ಓಡಾಡುವಂತಹ ಸಂಸ್ಕೃತಿಯನ್ನ ಇಟ್ಕೊಂಡಿರುವಂತಹ ಅಭಿಮಾನಿಗಳು ಮಂಡ್ಯದ ಜನವೇ ಇರ್ಬೇಕು. ಅವ್ರು ಬಂದು ಕೂತ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದಂಥದ್ದು. ಹಾಗಾಗಿ ನಾವು ಇಡೀ ನಾಡಿನಾದ್ಯಂತ ಈಗ ಪ್ರಸರಿಸಬೇಕಾದ ಸಂದೇಶ ಏನಂದ್ರೆ, ಕನ್ನಡದ ಪಂಪನ ಕುವೆಂಪು ಅವರ ಆ ಪರಂಪರೆಯನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಏಕ ಸಂಸ್ಕೃತಿಯ ವಕ್ತಾರರಾಗಿ RSSಗೆ ಹೋಗಿದ್ದೊಂದು ಸಲಾಂ ಹೊಡೆದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತ ಸ್ವತಂತ್ರ ಚಟುವಟಿಕೆಗೆ ಸಂಪೂರ್ಣ ಕುತ್ತು ಬರುವ ರೀತಿಯಲ್ಲಿ ಏಕ ಸಂಸ್ಕೃತಿಯ ಒಂದು ಸಂಸ್ಥೆಯನ್ನಾಗಿ ಮಾಡೋದಕ್ಕೆ ಹೊರಟಿದ್ದನ್ನ ಕೇವಲ ಸಾಹಿತ್ಯ ವಲಯ ಅಲ್ಲ, ಯಾಕಂದ್ರೆ ಸಾಹಿತ್ಯ ಪರಿಷತ್ತು ಕೇವಲ ಸಾಹಿತಿಗಳಿದ್ದಲ್ಲ, ಕನ್ನಡದ ಒಂದು
ಅದನ್ನು ಉಳಿಸುವಂತಹ ಕೆಲಸವನ್ನ ಇಡೀ ಕನ್ನಡದ ಈ ತರದ ಸಾಂಸ್ಕೃತಿಕ ಮನಸ್ಸುಗಳು ಮತ್ತು ಶ್ರಮ ಸಂಸ್ಕೃತಿಯನ್ನ ಮೆಚ್ಚಿ ಬೆಳೆಯುವಂತಹ ಜನ ಮಾಡುವಂತಹ ಒಂದು ಸಂದೇಶವನ್ನು ನಾವು ಸಾಗಲಿಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಇಂತಹ ಸಮಾವೇಶಗಳನ್ನ ಮಾಡ್ತಾ ಜನರನ್ನ ಎಚ್ಚರಿಸಲಿಕ್ಕೆ ಸಾಧ್ಯ ಆಗಬೇಕು. ಮತ್ತು ಮುಂದಿನ ಹಂತಗಳಲ್ಲಿ ಕಸಾಪದಂತಹ ಎಲ್ಲ ಸ್ವಾಯತ್ತ ಸ್ವತಂತ್ರ ಸಂಸ್ಥೆಗಳು ಪ್ರಜಾಸತ್ತಾತ್ಮಕವಾಗಿ ನಡೆಯುವಂತಹ ಕ್ರಿಯೆಗೆ ತಮ್ಮನ್ನ ತಾವು ಉಳಿಸಿಕೊಳ್ಳುವ ರೀತಿಯಲ್ಲಿ ಮುಂದೆ ಬರುವ ಚುನಾವಣೆಗಳಲ್ಲೂ ಕೂಡ ನಾವು ಕೆಲಸ ಮಾಡಬೇಕಾಗುತ್ತೆ. ಜಾತಿ ವಿಭಾಗ ಇನ್ನೊಂದು ಮತ್ತೊಂದು ಅನ್ನುವಂಥದ್ದನ್ನ ಬಿಟ್ಟು ಕನ್ನಡದ ಕೂಡು ಸಂಸ್ಕೃತಿಯನ್ನು ಉಳಿಸುವವರು ಸಾಕ್ಷಿ ಪ್ರಜ್ಞೆಯಾಗಿ ಕಸಾಪವನ್ನು ಉಳಿಸೋದಕ್ಕೆ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಬಂದ ಎಲ್ಲರಿಗೂ ಮತ್ತು ಮಂಡ್ಯದಲ್ಲಿ ಇಂತಹ ಒಂದು ಸಮಾವೇಶವನ್ನು ಆಯೋಜಿಸೋದಕ್ಕೆ ಕೆಲಸ ಮಾಡಿದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಒಂಥರದ ನಮ್ಮ ಸಂಬಂಧಿಕರಿಗೆಲ್ಲ ನಾವು ಮಾತಾಡ್ಬೇಕಾಗಿತ್ತು, ಸ್ನೇಹಿತರಿಗೆಲ್ಲ ನಾವು ಮಾತಾಡ್ಬೇಕಾಗಿತ್ತು. ಇಲ್ಲಿ ಕೂತಿರ್ತಕ್ಕಂಥವ್ರು ಯಾರೂ ಕೂಡ ಒಂದೆರಡು ವರ್ಷಗಳಲ್ಲಿ ಹೋರಾಟ ಮಾಡಿದಂಥವರಲ್ಲ. ಕಳೆದ 25, 30, 40 ವರ್ಷಗಳಿಂದ ಈ ಹೋರಾಟದಲ್ಲಿದ್ದಾರೆ. ನಮ್ಮ ಸ್ನೇಹಿತರನ್ನೆಲ್ಲ ಒಗ್ಗೂಡಿಸಿ ಈ ವ್ಯಕ್ತಿ 30-35 ವರ್ಷ ಮಾಡಿದ ಅವಾಂತರವನ್ನು ತಂದು ಏನು ದುರ್ವರ್ತನೆ ಮಾಡಿ ನಡೆಸ್ಕೊಂಡು ಬಂದಿತ್ತು ಹಿಂದಿನ ಹುದ್ದೆಗಳಲ್ಲಿ, ಅದನ್ನು ಮತ್ತೆ ತಂದು ಆ ಕಸವನ್ನು ಸಾಹಿತ್ಯ ಪರಿಷತ್ನಲ್ಲಿ ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಬಂದಿದೆ. ಇದನ್ನು ನಾವು ಸಾಹಿತ್ಯ ಪರಿಷತ್ತು ಏನೋ ನಡ್ಕೊಂಡು ಹೋಗುತ್ತೆ ಅನ್ನುವಂಥ ಪ್ಯಾಸಿವ್ ಆ್ಯಟಿಟ್ಯೂಡ್ ಅಲ್ಲ, ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ಎಲ್ಲ ಕನ್ನಡಿಗರ ಜವಾಬ್ದಾರಿ. ಅದನ್ನು ನಮಗೆ ಗೊತ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮಾತಾಡಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಆತನನ್ನು ಈ ಜಾಗದಿಂದ ಖಾಲಿ ಮಾಡಿಸ್ಬೇಕು. ಅದಕ್ಕೆ ನೀವು ಚಾಲನೆ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನನಗನ್ಸೋದು ಇಂಥ ಒಂದು ಕಾಲಘಟ್ಟ ಇಲ್ಲಿ ಬರಬಾರ್ದಾಗಿತ್ತು ಅಂತೇಳಿ. ಯಾಕೆಂದರೆ ಸಾಹಿತ್ಯ ಪರಿಷತ್ತಿಗೆ ದೀರ್ಘವಾದಂತಹ ಒಂದು ಇತಿಹಾಸ ಇದೆ. ನಾಡು ನುಡಿಗೆ ಸಂಬಂಧಪಟ್ಟಂತಹ ಪ್ರತಿನಿಧಿಸುವ ಏಕೈಕ ಕರ್ನಾಟಕದ ಒಂದು ವಿಶಾಲವಾದ ಒಂದು ಸಂಸ್ಥೆಯ ಪರವಾಗಿ ವಿರೋಧ ಅನ್ನೋ ಪ್ರಶ್ನೆಗಳೇನೇ ಇರಲಿ, ಇವತ್ತು ಒಬ್ಬ ಅಧ್ಯಕ್ಷನ ವಿರುದ್ಧ ಈ ರೀತಿ ಸಂಘಟಿತರಾಗಿ ಒಂದು ಗಲಾಟೆ ಮಾಡೋದಿದೆಯಲ್ಲ, ಇಂತಹ ಪರಿಸ್ಥಿತಿ ತುಂಬ ಶೋಚನೀಯ ಪರಿಸ್ಥಿತಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಅಂತೇಳಿ. ನಾವೆಲ್ಲ ಯಾಕೆ ಇವತ್ತು ಒಬ್ಬ ವ್ಯಕ್ತಿಯನ್ನು ಎದುರಿಸಬೇಕಾಗಿದೆ, ಪ್ರತಿಭಟಿಸಿ ಮಾತಾಡಬೇಕಾಗಿದೆ ಅಂತೇಳಿ. ನಾನು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ನನ್ನ ಒಂದೆರಡು ಅನುಭವ ಇಟ್ಕೊಂಡು ಭಾಳ ಬೇಗನೆ ಮಾತುಗಳನ್ನು ಮುಗಿಸ್ತೀನಿ. ನಾನು ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ನೆರವನ್ನು ಕೇಳೋದು ಒಂದು ಸಂಪ್ರದಾಯ. ಆ ಹಿನ್ನೆಲೆಯಲ್ಲಿ ಜೋಶಿ ಅವರನ್ನು ಹಿಂದೆನೇ ಮಾತಾಡಿಸ್ಬೇಕು, ಈ ಥರದ್ದು ಏನೋ ಪ್ರಸ್ತಾಪಗಳು ಬಂದಿದ್ದು, ನಾನು ಎಲೆಕ್ಷನ್ ಮುಗಿದ ನಂತರ ಮಾತಾಡ್ತೀನಿ ಅಂತೇಳಿ. ಆ ನಂತರ ಮಾತಾಡಬೇಕು ಅಂತೇಳಿ ಹೇಳಿ ಕಳಿಸಿದಾಗ ಅಪಾಯಿಂಟ್ಮೆಂಟ್ ತೊಗೊಂಡು ಬರಲಿ ಅನ್ನೋ ಒಂದು ಮಾತನ್ನು ಅವರು ಮೊದಲನೇ ಬಾರಿಗೆ ಆಡಿದರು. ನನಗೆ ಪರಿಷತ್ತಲ್ಲಿ ಅಪಾಯಿಂಟ್ಮೆಂಟ್ ಸಂಸ್ಕೃತಿ ಯಾವಾಗ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಹಿಂದೆ ಇದ್ದಂತಹ ಅಧ್ಯಕ್ಷಗಳನ್ನ ನಾವು ನೋಡೋಕೆ ಹೋದಾಗ ಒಂದು ಸಣ್ಣ ಚೀಟಿಯನ್ನು ಕಟ್ಕೊಳಿಸಿದ್ರೆ ಅವರು ಹೊರಗಡೆ ಕಳಿಸ್ಕೊಳ್ಳೋದು ಮತ್ತು ಮಾತಾಡೋದು. ಹೀಗೆ ಒಂದು ಲೇಖಕಿಯರ 47 ವರ್ಷದ ಒಂದು ಸಂಘ ಸಂಸ್ಥೆಯನ್ನು ಗೌರವಿಸಲಾಗದ, ಗುರುತಿಸಲಾಗದ, ಲೇಖಕಿಯರ ಸಂಘದ ಘನತೆಯನ್ನು ಕೊಟ್ಟಿದೆ ಇರುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ವ್ಯವಹಾರ ಮಾಡಬೇಕಲ್ಲ ಅಂತೇಳಿ ಅಲ್ಲಿಗೆ ನಮಸ್ಕಾರ ಹಾಕಿ ನಾವು ಬಿಟ್ಟಿದ್ದೇವೆ. ಆ ನಂತರದ ವಿದ್ಯಮಾನಗಳು ನಿಮಗೆ ಗೊತ್ತಿದೆ. ಮಂಡ್ಯದಲ್ಲಿ ಮೊನ್ನೆ ತಾನೇ ಸಮ್ಮೇಳನ ನಡೆದಿದೆ. ಸಡನ್ ಆಗಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಬೈಲಾ ಅನ್ನೋದೊಂದು ವ್ಯವಸ್ಥೆ ಇರುತ್ತೆ, ಒಂದು ಆಡಿಟಿಂಗ್ ವ್ಯವಸ್ಥೆ ಅನ್ನೋದು ಇರುತ್ತೆ. ಸಮ್ಮೇಳನ ಮುಗಿದ ಇಷ್ಟು ದಿನಗಳ ಒಳಗಡೆ ಲೆಕ್ಕಾಚಾರಗಳನ್ನು ಕೊಡಬೇಕು, ಈ ಥರದ್ದೆಲ್ಲವೂ ಒಂದು ಬೈಲಾದಲ್ಲಿ ಇರುತ್ತೆ. ನಾಡೋಜ ಅಂತ ಕರೆಸ್ಕೊಂಡಂತಹ ಮಹೇಶ್ ಜೋಶಿ ಅವರು ಈ ಎಲ್ಲ ಏನಿದೆ ಲೆಕ್ಕಾಚಾರಗಳು ಅಥವಾ ಈ ಒಂದು ಕಾನೂನುಬದ್ಧ ಏನಿದೆ ಅದನ್ನು ಅವರು ಪ್ರತಿಪಾದಿಸಬೇಕಾಗಿತ್ತು. ಈ ಸಂಬಂಧಿತವಾಗಿ ವೀರಶೈಲಿ ಅವರು ಮೊನ್ನೆ ಮಾತಾಡ್ತಾ ಒಂದು ಮೀಟಿಂಗ್ ಹೋದಂತಹ ಸಂದರ್ಭದಲ್ಲಿ ಒಂದು ಘಟನೆಯನ್ನು ಅವರು ಹೇಳಿದರು. ಮಾತಾಡಲಿಕ್ಕೆ ಹೋದಂತಹ ಅವರನ್ನು ಏನೋ ನಾವು ಮಾತಾಡಬೇಕಾಗಿದೆ ಅಂತೇಳಿ ಹೊರಗಡೆ ಕಳಿಸಿ ಒಬ್ಬ ಜಿಲ್ಲೆಯನ್ನು ಪ್ರತಿನಿಧಿಸುವಂತಹ ಸಮ್ಮೇಳನದ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ಒಬ್ಬ ಘನತೆ ಭರಿತ ಮಹಿಳೆಯನ್ನು ಹೊರಗಡೆ ಕಳಿಸಿ ಮಾತನಾಡುವಂತಹ ಹೀನ ಸ್ಥಿತಿಗೆ ಪರಿಷತ್ ಹಿಡಿತಲ್ಲ ಅನ್ನೋದು ತುಂಬ ಒಂದು ರೀತಿ ಶೋಚನೀಯ ಮಾತು ಅಂತೇಳಿ ನನಗೆ ಅನಿಸುತ್ತೆ. ಇಂತಹ ಸಂಘ ಸಂಸ್ಥೆಗಳಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು? ನಾನು ಹಿಂದೆ CM
ಸಿಎಂ ಅವರನ್ನ ನನ್ನ ಸಂಘಕ್ಕೆ ಧನ ಸಹಾಯ ಕೇಳಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಸಿಎಂ ತುಂಬಾ ಅಭಿಮಾನದಿಂದ ಒಂದು ಮಾತನ್ನ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಇದು ಸುಮಾರು ಇತಿಹಾಸ ಇರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಂಸ್ಥೆಯಮ್ಮ, ಅದು ಬೇರೆ ಇದು ಬೇರೆ ಅನ್ನೋ ಒಂದು ಮಾತನ್ನ ನಮ್ಮ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತಾಡಿದರು. ಈ ರೀತಿ ಒಂದು ಘನತೆ ಇರುವಂತಹ ಸಂಸ್ಥೆಯ ಒಬ್ಬ ನಾಯಕತ್ವವನ್ನ ಒಬ್ಬ ಪರಿಷತ್ತಿನ ಅಧ್ಯಕ್ಷ ಹೇಗೆ ವಹಿಸಬೇಕು? ಅಲ್ಲಿ ಏನಾದರೂ ಸಾಹಿತ್ಯದ ಕಾರ್ಯಕ್ರಮಗಳು ನಡೀತಾ ಇದೆಯಾ, ಚಟುವಟಿಕೆಗಳು ನಡೀತಾ ಇದೆಯಾ? ಯಾವ ಜಿಲ್ಲಾ ಪರಿಷತ್ತಿನ ಪ್ರತಿನಿಧಿಗಳನ್ನ ಕೇಳಿದ್ರು ಕೂಡ ಎಲ್ಲರೂ ಭಯದಲ್ಲಿ ಮಾತಾಡ್ತಾರೆ. ಯಾಕೆಂದ್ರೆ ಯಾವಾಗಲೂ ಅಧ್ಯಕ್ಷರ ಕಂತರಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಫೈಲ್ಗಳನ್ನ ಪ್ರತಿಯೊಬ್ಬರ ಮೇಲೆ ಸಿದ್ಧಪಡಿಸ್ಕೊಂಡಿರ್ತಾರೆ ಅನ್ನೋ ಮಾತುಗಳನ್ನ ನಾವು ಕೇಳಿದ್ವಿ. ಹೀಗೆ ಅಂಜಿಸಿ ನಡೆಸುವಂತಹ ಸರ್ವಾಧಿಕಾರ ಇದೆಯಲ್ಲ, ಇದು ತೊಲಗಬೇಕು ಅಂತ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ. ಅದನ್ನ ತೊಲಗಿಸುವವರು ಯಾರು, ಯಾವ ವ್ಯವಸ್ಥೆಗಳು ಇದನ್ನ ತೊಲಗಿಸುತ್ತೆ ಅನ್ನೋ ಮಾತುಗಳನ್ನ ಆಡಬೇಕು. ಬಹಿಷ್ಕಾರಗಳು ನಡೆಯುತ್ತೆ, ನಾವು ಪ್ರತಿಭಟನೆಗಳನ್ನ ಮಾಡ್ತೀವಿ, ಆದರೆ ಎಲ್ಲಿ ಈ ಕಾರ್ಯಗಳು ನಿಜವಾಗಿಯೂ ನಡೀಬೇಕಾಗಿದೆ ಅದರ ಕಡೆಗೆ ನಾವು ಹೆಚ್ಚು ಒತ್ತನ್ನ ಕೊಡಬೇಕು. ಎಲ್ಲರೂ ಭಾಷಣವನ್ನು ಮಾಡ್ತೀವಿ, ಎಲ್ಲರೂ ಮಾತಾಡ್ತೀವಿ, ನಮ್ಮನ್ನ ಮನೆಗಳಿಗೆ ತೆರಳಿ ಹೋಗ್ತೀವಿ. ಆದರೆ ಮಂಡ್ಯ ಜಿಲ್ಲಾ ಸಮ್ಮೇಳನಕ್ಕೆ ಯಾವ ನ್ಯಾಯ ಸಿಗಬೇಕು ಅದು ಸಿಗಲಿ ಅಂತ ಹೇಳ್ತಾ, ಮತ್ತೆ ಕೆಲವು ವಿಷಯಗಳನ್ನ ಹೇಳೋದಾದ್ರೆ, ಒಬ್ಬ ಅಧ್ಯಕ್ಷ ಸಾಹಿತ್ಯ ಪರಿಷತ್ತಿಗೆ ಬರುವಂತಹ ಅಧ್ಯಕ್ಷರು ಏನಾಗಿರ್ಬೇಕು? ರಾಜಕಾರಣಿ ಆಗಿರ್ಬೇಕಾ, ಸಾಹಿತಿ ಆಗಿರ್ಬೇಕಾ? ಇದೆಲ್ಲವೂ ಚರ್ಚೆಗಳಿವೆ. ಹಿಂದೆ ಸಾಹಿತಿಗಳಲ್ಲದೇ ಇರುವವರು ಕೂಡ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ನಮ್ಮ ಕಣ್ಣು ಮುಂದೆ ತುಂಬಾ ಉತ್ತಮವಾದಂತಹ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಪುಂಡ್ಲಿಕ ಹಾಲಂಬೂರಾಗ್ಬೋದು, ಹರಿಕೃಷ್ಣ ಪುನೂರಾಗ್ಬೋದು, ಎಷ್ಟು ಚೆನ್ನಾಗಿ ತಮ್ಮ ಕಾಲದ ಸಂದರ್ಭದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ನಡೆಸಿದ್ರು ಅಂತೇಳಿ. ಒಂದು ವೇಳೆ ನಾವು ಕ್ಷಮಿಸೋದಾಗಿದ್ರೆ ಇಂತಹ ಸಾಹಿತ್ಯ ಚಟುವಟಿಕೆಗಳನ್ನ ಅವ್ರು ನಿರಂತರವಾಗಿ ಮಾಡ್ತಾ ಇದ್ದಾರೆ, ಬಿಡಪ್ಪ ಏನೋ ಕ್ಷಮಿಸ್ಬೋದು ಅನ್ನೋ ಒಂದು ಧ್ವನಿ ಬರಬೇಕಾಗಿತ್ತು. ಅಂತಹ ಯಾವುದೇ ಧ್ವನಿ ಇಲ್ಲದೆ ಇರುವಂತಹ ಇಂದಿನ ಪರಿಷತ್ತಿನ ವ್ಯವಸ್ಥೆ ಏನಿದೆ ಅದನ್ನು ನಾವು ಪ್ರತಿಭಟಿಸಬೇಕು. ಯಾವುದು ಯಾವ ಮೂಲಕ ಆಗಬೇಕೋ ಅದು ಆಗಬೇಕು ಅಂತ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರ ಹೋರಾಟಗಳಲ್ಲಿ ನಾವು ಕೂಡ ಇದ್ದೇವೆ ಅಂತ ಹೇಳ್ತಾ ನನ್ನ ಶಾಂತಿಯುತವಾದ ಜಾತ್ಯತೀತವಾದ ಒಂದು ಚಿಂತನೆ ಇದೆ, ವಿಶ್ವಮಾನವ ಕಲ್ಪನೆ ಇದೆ, ಮನುಷ್ಯ ಜಾತಿ ತಾನು ಒಂದೇ ಅಂತಕ್ಕಂಥ ವಿಚಾರ ಇದೆ ಅಂತ ಇತರ ರಾಜ್ಯಗಳಲ್ಲಿ ಕನ್ನಡಿಗರಿಗೆ ಬಹಳ ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಭಾರತದಲ್ಲಿ ಆಶ್ಚರ್ಯಕರವಾದದ್ದು, 800-900 ವರ್ಷದ ಹಿಂದೆ ಒಬ್ಬ ಬಸವಣ್ಣ ಬಂದದ್ದು ಮತ್ತು ಅಕ್ಕಮಹಾದೇವಿ ಥರದ ಒಂದು ವ್ಯಕ್ತಿತ್ವ, ನಮ್ಮ ಲೋಹಿಯಾ ಅವರು ಕರ್ನಾಟಕಕ್ಕೆ ಬಹಳ ಬರ್ತಾ ಇದ್ರು, ಅಕ್ಕಮಹಾದೇವಿ ಥರದ ಒಂದು ವ್ಯಕ್ತಿತ್ವ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಕೂಡ ಒಂದ್ಸಲ ಚೀಮಾರಿ ಹಾಕ್ತಾರೆ ನಮ್ಮ ನಿಜಲಿಂಗಪ್ಪನವ್ರಿಗೆ. ಏನು ನಿಜಲಿಂಗಪ್ಪನವ್ರೆ, ಆ ಬಸವಣ್ಣನವರು ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ಪ್ರಜಾಸತ್ತಾತ್ಮಕವಾಗಿದ್ದವರು, ಅಂತ ಮಹಾತ್ಮರನ್ನ ಒಂದು ಜಾತಿಗೆ ಒಂದು ಭಾಷೆಗೆ ಸೀಮಿತಗೊಳಿಸಿ ಅಂತ ಚೀಮಾರಿ ಹಾಕ್ತಾರೆ. ಬಹಳ ದುಃಖದಿಂದ ನಿಜಲಿಂಗಪ್ಪನವರು ತಮ್ಮ ಆತ್ಮಕತೆಯಲ್ಲಿ ದಾಖಲು ಮಾಡಿದ್ದಾರೆ. ಅಂತ ಇದಕ್ಕೆ ಈ ಥರದ ಅನಾಗರಿಕವಾದ ಒಂದು ವ್ಯಕ್ತಿನ ನಾವು ಇಷ್ಟು ದಿವಸ ಬಿಟ್ಕೊಂಡಿದ್ದೀವಿ ಅಂದ್ರೆ ಅದು ತಪ್ಪದು. ನನ್ನ ಉಳಿದ ಸ್ನೇಹಿತರಿಗೆ ಅವನೇನು ಅನಾಗರಿಕವಾದ ಕಾರ್ಯಗಳನ್ನು ಮಾಡಿದ್ದು ಬಹಳ ಒಂದು ತಪ್ಪದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಲ್ಕತ್ತಾದಲ್ಲಿ, ಡೆಲ್ಲಿನಲ್ಲಿ, ಮುಂಬೈನಲ್ಲಿ, ಬೇರೆ ಬೇರೆ ಮಹಾನಗರಗಳಲ್ಲಿ ಕನ್ನಡನ ಕಲಿತಾರೆ. ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಬಹಳ ಮೌಲ್ಯಯುತವಾದಿದೆ. ಅಷ್ಟೇ ಅಲ್ಲ, ನೋಡಿ, ಸಾವಿರಾರು ವರ್ಷಗಳ ಹಿಂದೆನೆ ಅಕ್ಷರ ಕಲಿತೋರು ಜನತೆಗೆ ಸತ್ವ ಅಂತ, ಅಕ್ಕರವ ಕಲಿತ ಅಂತ ಹೊಕ್ಕಲದ ದಿನ ಕಲಿತ ಅಂತ. ನೋಡಿ, ಒಂದು ನಿಜವಾದ ಅಕ್ಷರ ಕಲಿಮೆನೂ ಕೂಡ ಈಗ ಜಾನಪದದ ಒಂದು ಅತ್ಯುತ್ತಮ ಅಂಶಗಳನ್ನ, ಈಗ ಶಿವನನ್ನ ರೂಪಿಸಿದವರು, ಶಿವನ ರಚನೆ ಮಾಡಿದವರು ನಮ್ಮ ಅನಕ್ಷರಸ್ಥ ತಂದೆ ತಾಯಿಗಳು. ಕುರಿಗೋದನೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ನೋಡಿ, ಒಂದು ಹೆಣ್ಣು ಗಂಡು ಭೇದ ಇಲ್ಲ ಅಂತಕ್ಕಂಥ ಇದು ಅರ್ಧನಾರೀಶ್ವರ ಕಲ್ಪನೆ ವಿಶ್ವದ ಯಾವ ಪುರಾಣ ಕಥೆಯಲ್ಲಿಲ್ಲ. ಅದ್ಯಾರು ಇವ್ರು ನಮ್ಮ ಅಕ್ಷರಸ್ಥರು ಇದು ಮಾಡ್ತಲ್ಲ, ಅನಕ್ಷರಸ್ಥರು. ನಮ್ಮ ನಂಜುಂಡೇಶ್ವರ ಇದಲ್ಲ, ವಿಷಾನ ನನಗೆ ಕೊಡಿ ಅಂತ ಹೇಳಿದವನು ದಕ್ಷಿಣಾಮೂರ್ತಿಯವನು. ನೋಡಿ, ಯಾವ ಒಂದು ಎಲ್ಲ ದಕ್ಷಿಣ ದಿಕ್ಕು ಅಪಶಕನದ ದಿಕ್ಕು ಅಂತ ಮನೆಗಳನ್ನು ಕಟ್ಟಲ್ಲ. ನಮ್ಮ ಅಸ್ಪೃಶ್ಯ ಕೇರಿಗಳೆಲ್ಲ ಸಾವಿರಾರು ವರ್ಷಗಳಿಂದ ದಕ್ಷಿಣ ದಿಕ್ಕಲ್ಲಿ ಅವನು ದಕ್ಷಿಣಾಮೂರ್ತಿ. ಹಾಗೆ ಪಾಸಿಟಿವ್ ಥಿಂಕಿಂಗ್ ಅಂತ ಮಂಗಳಕರವಾದ ಚಿಂತನೆಯ ಒಂದು ಪ್ರತೀಕವಾಗಿ ನಮ್ಮ ಒಂದು ಸಾಹಿತ್ಯ ಮತ್ತು ಸಾಹಿತ್ಯ ಅಕ್ಷರ ಜ್ಞಾನ. ನಾನು 47 ಹುಡುಗನ, ಅದರಿಂದ ನಾವು ಇರೋದು ಬಹಳ ಜನ ಈ ಅಕ್ಷರ ಜ್ಞಾನ ಕಲಿತಿರೋದು. 47 ಹಿಂದೆನೂ ಕೂಡ ಅಕ್ಷರ ಕಲಿದೇನೂ ಕೂಡ ಜ್ಞಾನಿಗಳಾಗಿರ್ಬೇಕು ಅನ್ನೋದಕ್ಕೆ ನಮ್ಮ ಜಾನಪದ ಇದೆ ಮತ್ತು ಅಷ್ಟಂತೆ ಬೇರೆ ಬೇರೆ ಇದೆ. ಮತ್ತೆ ಅಕ್ಕಮಹಾದೇವಿ, ಅಲ್ಲಮಪ್ರಭು, ಬಸವಣ್ಣ ಅವರೆಲ್ಲ
ಇವತ್ತಿನ ಭಾಷೆಗಿಂತ ಬಹಳ ಮುಖ್ಯವಾದದ್ದಿದೆ. ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಡುವನಯ್ಯ ಅಂತ. ಯಾರು ನೊಂದವರಿದ್ದಾರೋ ಅವರೇ ನನ್ನ ತಂದೆ ತಾಯಿಗಳು ಅಂತ ಒಂದು ವಿನಯ ಬೇಕು ಅಂತ. ಎಷ್ಟು ಇದೆ ನೋಡಿ, ನಮ್ಮ ಶತ್ರು ಬಂದರೂ ಕೂಡ ಒಂದು ವಿನಯ ಬೇಕು ಅಂತ ಬಸವಣ್ಣನ ಒಂದು ವಿಚಾರಧಾರೆ ಇದೆ. ಮತ್ತೆ ಇಷ್ಟೆಲ್ಲ ಒಂದು ಹಣ ಇದ್ದಲ್ಲಿ, ಅಧಿಕಾರ ಇದ್ದಲ್ಲಿ ಯಾರೋ ಈ ತರ ಕಳ್ಳರು ಕಾಕಲ್ಲ ಬರ್ತಾರೆ. ಆ ತರದ ಒಬ್ಬ ಹುಟ್ಟುಗಳ್ಳ ಬಂದಿದ್ದಾನೆ. ಇದು ಮೊದಲನೇ ಅಲ್ಲ, ನಾವು ಅತ್ಯಂತ ಪ್ರಾಮಾಣಿಕವಾಗಿರ್ಬೇಕು. ಹಿಂದೆ ಒಬ್ಬ ಅಧ್ಯಕ್ಷರ ಮೇಲೆ ಒಬ್ಬ, ನನಗೆ ಗೊತ್ತಿರುವ ಹಾಗೆ ಒಬ್ಬ ದಕ್ಷಿಣ ಭಾರತದಲ್ಲಿ ಒಬ್ಬ ಕುಲಪತಿ ಬಗ್ಗೆ, ವೈಸ್ ಚಾನ್ಸಲರ್ ಬಗ್ಗೆ ತನಿಖೆ ಆಯಿತು. ತನಿಖೆ ಆಗಿ ಇವನು ಅಪರಾಧಿ ಅಂತ. ಹಾಗೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬ ಹಳೆಯ ಅಧ್ಯಕ್ಷ, ಅವನು ದಲಿತ, ಯಾವುದು ದಲಿತ ಬಲಿತ ಕಲಿತ ಎಲ್ಲಿದೆ ಅಂತ ಹೇಳ್ತಾ ಇದ್ದಂತ ನಮ್ಮ ಸಹೋದರಿಗೆ ಆತ. ಅಷ್ಟೇ ಅಲ್ಲ, ಅವ್ರು ತುಂಬಾ ಒಳ್ಳೆಯ ವಿದ್ವತ್ ಕಾರ್ಯ ಮಾಡಿದ್ದಾರೆ. ಆದ್ರೆ ಎಲ್ಲ ಸತ್ಯ ಗೊತ್ತಿರೋದು ನಮಗೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಆ ಮನುಷ್ಯನಿಗೆ ಸಾಕ್ಷರತೆಯ ಹಣದಿಂದ ಪಾತ್ರಕ್ಕೆ ನೀನು ಇವರಿಗೆ ಯಾವ ಹೊಣೆಗಾರಿಕೆಯನ್ನು ಕೊಡಬಾರದು ಅಂತ ನ್ಯಾಯಾಂಗ ತನಿಖೆ ಎಲ್ಲ ಸತ್ಯಗಳನ್ನು ಮಾತಾಡಬೇಕು ನಾವು. ಮಂಡಿಗೆ ಆ ಪ್ರಾಣ ಇದೆ, ಮಂಡಿಗೆ ಮುಗಿಯುವುದಿದೆ. ಮಂಡ್ಯ ಇಸ್ ಇಂಡಿಯಾ ಅಂತ ನಾನು ಇಲ್ಲೇ ಪಕ್ಕದ ಹೈಸ್ಕೂಲಲ್ಲಿ ಓದ್ತೇನೆ ನಾನು. ಯಾಕೆಂದ್ರೆ ಅಪ್ರಾಮಾಣಿಕತೆ ಇಲ್ಲ. ಈಗ ಒಂದು ನಾವೆಲ್ಲ ಕೂಡ ಒಟ್ಟಾಗಿ, ಆಮೇಲೆ ಅದು ಏನು ಸಚಿವರ ದರ್ಜೆ ಮಾಡಿ ಸಚಿವರೇ ದೊಡ್ಡವರೇನಲ್ಲ, ಸಚಿವರು ಪರಮ ಪಾತ್ರಿಕೆಗಳು. ಆಮೇಲೆ ದೇವರ ನೆಂಟರು ಇದೆಲ್ಲ ಇದೆಯಲ್ಲ, ಅವನ ರೆಡ್ಡಿ 49 ಕೋಟಿ ಹಣ ಕೊಟ್ಟ. ಆಮೇಲೆ ತಿಮ್ಮಪ್ಪ ಕ್ಷಮಿಸಲಿಲ್ಲ. ನಮ್ಮ ಇವರೇನೆ ಎಸ್.ಎಂ. ಕೃಷ್ಣ ಅವರೇನೆ, ನಮ್ಮ ಮನೆದೇವರು, ನಾನು ಪ್ರಮಾಣವಚನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೋದ್ರು. ನಮ್ಮ ಮಲೆ ಮಹದೇಶ್ವರ ಪಾಪ ಮೊಯ್ಲಿ ಅವ್ರ ಜನಾಂಗದ ಇನ್ನೊಬ್ಬ MLA ಇದ್ದ ಒಬ್ಬ ಅನಾಥರಿಗೆ ಆಶೀರ್ವಾದ ಮಾಡ. ಹಾಗಾಗಿ ಎಲ್ಲ ಸಕಲ ಶಕ್ತಿಗಳನ್ನ ನಾವು ತಿಳ್ಕೊಳ್ಬೇಕು. ಇದು ಅನಾಗರಿಕತೆಯ ಕಾರಕ. ನನಗಿಂತ ಹೆಚ್ಚಾಗಿ ಅವನು ಎಷ್ಟು ಅನಾಗರಿಕವಾಗಿ ನಡ್ಕೊಂಡಿದ್ದಾನೆ ಅನ್ನೋದಕ್ಕೆ ನಮ್ಮ ರಾಮಚಂದ್ರಗೌಡರು ಹೇಳಿದ್ರು. ಆ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷ ಎಷ್ಟು ಒಳ್ಳೆಯವರು ಅಂದ್ರೆ, ಆತ ಒಂದು ಮನೆ ಕೂಡ ಇಲ್ಲ, ಆತ ಕಡುಬಡವ. ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದ್ರೆ ಆಶ್ಚರ್ಯ. ಅವನು ಮಾದರಿಯಾಗಿದ್ದಾನೆ. ಹಾಗಾಗಿ ನಾವು ಪ್ರತಿಭಟಿಸಬೇಕು. ಈ ತರದ ಅನಾಗರಿಕತೆಯನ್ನು ಸಹಿಸಿಕೊಳ್ಬಾರ್ದು. ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ನಾವು ಪ್ರಜಾಪ್ರಭುತ್ವ, ನಾವು ತುರ್ತು ಪರಿಸ್ಥಿತಿಗಳಿಂದಲೂ ಹೋರಾಡಿದ್ದೀವಿ. ಯಾರು ತಪ್ಪು ಮಾಡಿದ್ರು ಕೂಡ ನಾವು ಕೇಳುವಂತ ಒಂದು ನೈತಿಕತೆ ಪ್ರಜಾಪ್ರಭುತ್ವದಲ್ಲಿ ಇರ್ತದೆ. ಅದು ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ನೋಡಿ, ರಾಜರು ಮತ್ತು ಪುರೋಹಿತರುಗಳು ಜಗತ್ಕಂಟಕರು ಅಂತ ಇರೋದು. ಕನ್ನಡ ಸಾಹಿತ್ಯದಲ್ಲಿ ಅದು ಎಷ್ಟಿದೆ ಅಂತಂದ್ರೆ, ರಾಜರೆಂಬ ವಿವೇಕಿಗಳು, ರಾಜರೆಂದು ಕೃಷ್ಣಾಜಿ ಒಡೆಯರ್ ದೊಡ್ಡವರು, ಮತ್ತೆ ನಮ್ಮ ಕೊಲ್ಲಾಪುರದ ಮಹಾರಾಜರು ದೊಡ್ಡವರು. ನೀವು ಎಲ್ಲ ವಿವೇಕ ಹೇಳೋರು. ನಮ್ಮ ಇವರು ಬ್ರಿಟಿಷರ್ ಕಾಲದಲ್ಲಿ ಅವರಿಗೆ ವಿವೇಕ ಸಿಕ್ಕದು. ಫ್ರೇಜರ್ ಅಂತ ಒಬ್ಬ ಮಹಾತ್ಮ ಇವರಿಗೆ ಪಾಠ ಹೇಳೋದು 10 ವರ್ಷ. ಅವೆಲ್ಲ ಕೂಡ ನಾವು ತಿಳ್ಕೊಂಡು ಆ ಹಿನ್ನೆಲೆ ಮಾಡಬೇಕು. ಇದು ಒಬ್ಬ ಅನಾಗರಿಕತೆ ಇದ್ದಾನೆ, ಇನ್ನು ತೋರಿಸಬೇಕು. ಪ್ರಜಾಸತ್ತಾತ್ಮಕವಾದ ನಮ್ಮ ಈ ಬಗೆಯ ಹೋರಾಟದ ಮೂಲಕನೇ ಎಲ್ಲ ಸ್ವಾಭಿಮಾನಿಗಳು ಈ ತರದ ಅನಾಗರಿಕರ ವಿರುದ್ಧ ನಾವು ಹೋರಾಟ ಮಾಡಬೇಕು. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,